ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಸಮಸ್ತಜನನೀಂ ವಂದೇ ಚೈತನ್ಯಸ್ತನ್ಯದಾಯಿನೀಂ ಶ್ರೇಯಸೀಂ ಶ್ರೀನಿವಾಸಸ್ಯ ಕರುಣಾಮಿವ ರೂಪಿಣೀಂ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮೀ ರಾಮೋ ಮತ್ಸಖಾ ರಾಮಚಂದ್ರಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ. ನಾನ್ಯಂ ಜಾನೇ ನೈವ ಜಾನೇ ನ ಜಾನೇ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈಃ ಭುಕ್ತಿಂ ಮುಕ್ತಿಂ ಚ ವಿಂದತಿ. ರಾಮಚಂದ್ರ ಗುಣಾಸ್ವಾದ ಸರ್ವಾನಂದ ನಿರ್ಭರಂ ರಾಮಚಂದ್ರ ಗುಣಾಸ್ವಾದ ಸರ್ವಾನಂದ ನಿರ್ಭರಂ ತ್ಯಾಗರಾಜ ಯೋಗೀಂದ್ರ ದೇಶಿಕಂ ಶ್ರೀ ತ್ಯಾಗರಾಜ ಯೋಗೀಂದ್ರ ದೇಶಿಕಂ ತಂ ಉಪಾಸ್ಮಹೇ. ಜಗದಾದಿ ದಂಪತಿಗಳ ಪವಿತ್ರವೂ ಮಂಗಲವೂ ಆದ ಸ್ಮರಣೆಯಲ್ಲಿ ಇಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ದಿವಸ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ವಾಗ್ಗೇಯಕಾರರು ಆದಂಥ ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು ಅವರ ಬಗ್ಗೆ ಕೇಳಿದ್ದೀವಿ. ಅದರಲ್ಲಿ ತ್ಯಾಗರಾಜರ ಬಗ್ಗೆ ಅವರ ಜೀವನ ಚರಿತ್ರವನ್ನು ಸ್ವಲ್ಪ ಮಟ್ಟಿಗೆ ಜ್ಞಾಪಿಸ್ಕೊಳ್ಳೋಣ ಎಂಬುದಾಗಿ ಒಂದು ತೀರ್ಮಾನ. ತ್ಯಾಗರಾಜರ ಬಗ್ಗೆ ತಿಳಿದೇ ಇರೋವರೇ ಇಲ್ಲ. ಹೇರಳವಾಗಿ ಕೃತಿಗಳನ್ನು ರಚಿಸಿದವರು, ಕೂತಲ್ಲಿ ನಿಂತಲ್ಲಿ ಕೃತಿಯನ್ನು ರಚಿಸಿದವರಂಥ ತ್ಯಾಗರಾಜರು. ಭಕ್ತಿಮಯವಾದಂಥ ಕೀರ್ತನೆಗಳು, ಭಕ್ತಿ ತುಂಬಿ ಹರಿದಂಥ ಕೀರ್ತನೆಗಳು, ಅದರಲ್ಲೂ ರಾಮಭಕ್ತಿ ವಿಶೇಷವಾಗಿ. ಅವರು ಸುಮಾರು 24,000ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿದ್ದಾರೆ ಎಂಬುದಾಗಿ ಪ್ರತೀತಿ ಇದೆ. ಆದರೆ ಸಿಕ್ಕಿರೋದು ಸುಮಾರು 1000 ಅಂತ. ಅದರಲ್ಲೂ ಕೂಡ 200 ರಾಗಗಳಿಗಿಂತ ಹೆಚ್ಚು ಕೀರ್ತನೆಗಳು ಮಾಡಿದ್ದಾರೆ ಎಂಬುದಾಗಿ ಕೇಳ್ತೀವಿ. ಅಷ್ಟು ವ್ಯಾಪಕವಾಗಿ ಅಷ್ಟು ರಾಗಗಳಲ್ಲಿ ಹಾಡಿರುವಂಥ ಸಂಗೀತಗಾರರು ಯಾರೂ ಇಲ್ಲ ಇಲ್ಲಿವರೆಗೂ ಅನ್ನೋ ಪ್ರತೀತಿಯೂ ಇದೆ. ಅವರು ಸುಮಾರು ಒಂದು ರಾಗ ತೆಗೆದುಕೊಂಡ್ರೆ, ಎಷ್ಟೋ ತೋಡಿ ರಾಗ ಉದಾಹರಣೆಗೆ 30ಕ್ಕಿಂತ ಹೆಚ್ಚು ಕೀರ್ತನೆಗಳು ಆ ರಾಗದಲ್ಲಿ ಅವರು ಹಾಡಿದ್ದಾರೆ. ಮಧುರವಾದ ಕಂಠ ಇತ್ತಂತೆ ಅವರಿಗೆ. ಆ ಕಂಠದಲ್ಲಿ ಹಾಡ್ತಾ ಇದ್ದರು. ಭಗವಂತನ ರಾಮನ ವಿಶೇಷವಾಗಿ ಸ್ಮರಣೆಯಲ್ಲಿ ಆ ಸ್ಮರಣೆಯನ್ನು ಅವ್ರಿಗೂ ಬರ್ತಿತ್ತು ಅನ್ನೋದು ಸಂಶಯ ಇಲ್ಲ, ಕೇಳೋರ್ಗೂ ಉಂಟು ಮಾಡ್ತಾ ಇತ್ತು ಆ ಸ್ಮರಣೆ ಅನ್ನೋದನ್ನು ಕೇಳ್ತೀವಿ. ಇದರಲ್ಲಿ ವಿಶೇಷವಾಗಿ ಅವರ ಬಗ್ಗೆ, ಅವರ ಕೃತಿಗಳ ವೈಶಿಷ್ಟ್ಯತೆ ಬಗ್ಗೆ ಮುಂದೆ ಮಾತಾಡೋಣ. ಈಗ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ,
ಅವರ ಕೃತಿಗಳು ಸಾಮಾನ್ಯವಾಗಿ ತೆಲುಗುನಲ್ಲಿರುತ್ತೆ, ಕೆಲವು ಸಂಸ್ಕೃತದಲ್ಲೂ ಇರುತ್ತೆ. ಆದರೆ ಅವರು ಇದ್ದಂಥ ಊರು ತಿರುವಯ್ಯಾರು, ತಮಿಳುನಾಡು. ತಮಿಳುನಾಡಿನಲ್ಲಿ ಇದ್ದವರು ತೆಲುಗಿನಲ್ಲಿ ಯಾತಕ್ಕೆ ಹೇಳಿದ್ರು, ಕೃತಿಗಳ ರಚನೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಅವ್ರು ಹುಟ್ಟಿದ್ದು ತಿರುವಾರೂರ್ ಅನ್ನೋ ಊರಲ್ಲಿ, ಅದು ತಂಜಾವೂರು ಹತ್ತಿರ ಇರೋದು. ತಿರುವಯ್ಯಾರು ಅನ್ನೋದು ಅಲ್ಲಿ ಬೆಳೆದಿದ್ದವರು, ಪೂರ್ತಿ ಹೆಚ್ಚು ಕಮ್ಮಿ 80 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಅಲ್ಲೇ ಇದ್ದಿದ್ದು, ತಿರುವಯ್ಯಾರಲ್ಲಿ ಇದ್ದಿದ್ದು. ಅದು ತಂಜಾವೂರಿನಿಂದ ಹತ್ತಿರ ಇರೋದು, ತಂಜಾವೂರು ಜಿಲ್ಲೆಯಲ್ಲೇ. ಹಾಗಿರುವಾಗ ಅಲ್ಲಿ ತಮಿಳು ತಾನೇ ಇರಬೇಕಾಗಿತ್ತು, ತಮಿಳಲ್ಲಿ ಹಾಡಬೇಕಾಗಿತ್ತಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಸಣ್ಣ ಪೂರ್ವಿಕ ಇದೆ. ಏನಪ್ಪ ಅಂತ ಹೇಳಿದ್ರೆ, ಕೃಷ್ಣದೇವರಾಯ ಅನ್ನೋ ಕಾಲ ಆದಮೇಲೆ ಅವನ ಸಾಮ್ರಾಜ್ಯ, ಹೋದ್ಮೇಲೆ ಅವನ ಸಾಮ್ರಾಜ್ಯ ಪತನಕ್ಕೆ ಬಂತು. ಅವನಷ್ಟು ಪೌರುಷದಿಂದ ದೇಶವನ್ನು ಕಾಪಾಡಿದಂಥ ರಾಜರುಗಳು ಮುಂದೆ ಬರಲಿಲ್ಲ. ಹಾಗಾಗಿ ಏನಾಯಿತು, ಆ ಸಮಯಕ್ಕೆ ಕಾಯ್ತಾ ಇದ್ದಂಥ ಸುಲ್ತಾನರು, 4 ಸುಲ್ತಾನರು ಒಟ್ಟಿಗೆ ಸೇರಿಕೊಂಡ್ರು. ಒಟ್ಟಿಗೆ ಸೇರಿ ಅದನ್ನು ಹಂಪಿಯನ್ನು ಕ್ಯಾಪ್ಚರ್ ಮಾಡಿದ್ರು, ಅಟ್ಯಾಕ್ ಮಾಡಿ ಅದನ್ನು ತಮ್ಮ ವಶಕ್ಕೆ ತಂದುಕೊಂಡ್ರು. ಯಾವಾಗ ಸುಲ್ತಾನರು ವಶಕ್ಕೆ ತಂದುಕೊಂಡ್ರೋ ಅವರ ಆಳ್ವಿಕೆ ಪ್ರಾರಂಭ ಆಯಿತು. ಅವ್ರಿಗೆ ಗೊತ್ತು ಮುಂದೆ ಏನಾಗುತ್ತೆ ಅಂತ. ಹಾಗಾಗಿ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಹಾಗಾಗಿ ಅನೇಕ ಜನ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು, ಆಮೇಲೆ ಸಂಗೀತಗಾರರು, ಅವರೆಲ್ಲ ವಲಸೆ ಹೋದರು. ವಲಸೆ ಅಂತ ಹೇಳಿದ್ರೆ ಇನ್ನು ದಕ್ಷಿಣ ಭಾಗ ತಮಿಳುನಾಡು, ಅಲ್ಲಿಗೆ ವಲಸೆ ಹೋದರು. ಅದರಲ್ಲಿ ಅನೇಕ ಜನ ಬೇರೆ ಬೇರೆ ಕಡೆ ತಮಿಳುನಾಡಿಗೆ ಹೋದ್ರಲ್ಲಿ ಒಂದು ಗುಂಪು ತಂಜಾವೂರು ಕಡೆ ಬಂತು. ಆ ತಂಜಾವೂರು ಕಡೆ ಬಂದವರಲ್ಲಿ ಪಂಚನದ ಬ್ರಹ್ಮ ಅನ್ನೋರು ವಿಶೇಷವಾಗಿ ನಾವಿಲ್ಲಿ ಗುರುತಿಸಬೇಕಾಗತ್ತೆ. ಪಂಚನದ ಅಂತ ಹೇಳಿದ್ರೆ 5 ನದಿಗಳು, ಉಪನದಿಗಳು, ಕಾವೇರಿಯ ಉಪನದಿಗಳು ಎಲ್ಲ ಸುತ್ತು ಬಳಸಿದೆ ಆ ತಿರುವಯ್ಯಾರನ್ನ ಊರನ್ನು. ಪಂಚನದ ಅಂತ ಹೇಳಿದ್ರೆ 5 ನದಿ, ತಿರುವಯ್ಯಾರು ಅಂತ ಹೇಳಿದಾಗಲೂ ಕೂಡ ಅಯ್ಯಾರು ಅಂತ ಹೇಳಿದ್ರೆ 5 ಆರುಗಳು ನದಿಗಳು ಒಟ್ಟಿಗೆ ಸೇರಿರುವಂಥ ಒಂದು ಜಾಗ, ಅಂದರೆ ಸುತ್ತು ಬರೆಸಿದಂಥ ಜಾಗ. ತಿರು ಅನ್ನೋದು ಒಂದು ಇದಾಗಿ ಹೇಳೋದು. ಅಂಥ ಒಂದು ತಿರುವಯ್ಯಾರಲ್ಲಿ ಬಂದು ನೆಲೆಸಿದವರು ಅವರಿಗೆ 5 ಜನ ಮಕ್ಕಳು. ಅದರಲ್ಲಿ ಕೊನೆಯವರು ಯಾರಪ್ಪ ಅಂತ ಹೇಳಿದ್ರೆ ಗಿರಿರಾಜ ಕವಿಗಳು ಅಂತ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗಿರಿರಾಜ ಕವಿಗಳು ಅನ್ನೋರು ನಮ್ಮ ತ್ಯಾಗರಾಜರ ತಾತ ಆಗಬೇಕು, ಅಂದರೆ ಪಿತಾಮಹರಾಗಬೇಕು. ಗಿರಿರಾಜರ ಮಗ ರಾಮಬ್ರಹ್ಮಂ ಅಂತ, ತ್ಯಾಗರಾಜರ ತಂದೆಯವರು. ಹೀಗೆ ವಲಸೆ ಬಂದವರಲ್ಲಿ ಇವರುಗಳು ತೆಲುಗು ಬ್ರಾಹ್ಮಣರಾಗಿ ಇಲ್ಲಿಗೆ ಬಂದರು, ತಿರುವಾರೂರು ಕಡೆ ಬಂದರು. ತಿರುವಾರೂರು ಕಡೆ ಬಂದಾಗಲೂ ಕೂಡ ಅವರು ಹಾಗೆ ಅವರ ಮಾತೃಭಾಷೆ ತೆಲುಗಾಗೆ ಇತ್ತು, ಅದರಲ್ಲೇ ಮುಂದುವರಿಸಿದ್ರು. ಹಾಗಾಗಿ ತೆಲುಗುನಲ್ಲಿ ರಚನೆ ಎಲ್ಲ ಆಯಿತು ಎಂಬುದಾಗಿ ವಿವರಣೆಯನ್ನು ಕೊಡ್ತಾರೆ. ಈಗ ತ್ಯಾಗರಾಜರ ಬಗ್ಗೆ ಹೇಳೋ ಹಾಗಿದ್ದರೆ, ರಾಮಬ್ರಹ್ಮಮ್ಮನವರು ಅವರ ತ್ಯಾಗರಾಜರ ತಂದೆ ತುಂಬ ರಾಮಭಕ್ತರು. ಮತ್ತು ಅವರು ವಿಶೇಷವಾಗಿ ಹರಿಕಥೆಯನ್ನು ಮಾಡ್ತಾ ಇದ್ದರು. ತುಂಬ ಚೆನ್ನಾಗಿ ಹರಿಕಥೆಯನ್ನು ಮಾಡೋರಂತೆ. ಮಾಡ್ತಾ ಇದ್ದು ವಿಶೇಷವಾಗಿ ಜನಗಳಿಗೆ ಒಂದು ಭಕ್ತಿ ಭಾವ ತುಂಬ ಹಾಗೆ ಮಾಡ್ತಾ ಇದ್ದರು. ಅಂಥ ಒಂದು ಸನ್ನಿವೇಶದಲ್ಲಿ ರಾಜನಾಗಿದ್ದವನು ತುಂಬ ಸಂತೋಷಪಟ್ಟು ಇವರಿಗೆ ಒಂದು ಬಳುವಳಿ ಕೊಟ್ಟನಂತೆ. ಯಾವುದಪ್ಪ ಅಂತ ಹೇಳಿದ್ರೆ, ತಿರುವಯ್ಯಾರರು ಮನೆಯನ್ನು ಕೊಟ್ಟ ಅಂತ. ಅಲ್ಲಿ ಬಂದು ನೆಲೆಸಿದ್ರು ಅವರು, ರಾಮಬ್ರಹ್ಮಂ ಅಂತ. ರಾಮಬ್ರಹ್ಮಂನ ತಂದೆ ಗಿರಿರಾಜರು ಅಂತ ಹೇಳೋರು ಕವಿಗಳು ಜ್ಞಾಪಕ ಇರಲಿ. ಅದರಿಂದ ಅವರು ಆಸ್ಥಾನದಲ್ಲಿದ್ದರು, ರಾಜನ ಆಸ್ಥಾನದಲ್ಲಿದ್ದರು ಇದ್ದಂಥ ಕವಿಗಳು. ಸಾಹಿತ್ಯ ಕ್ಷೇತ್ರದಲ್ಲಿ ವಿಸ್ತಾರವಾಗಿ ಅಧ್ಯಯನ ಮಾಡಿದವರು. ಮತ್ತು ರಾಮಬ್ರಹ್ಮಮ್ಮನವರು ಅವರ ಮನೆಯವರು ಸೀತಮ್ಮ ಅಂತ, ಅವರೇನೆ ತ್ಯಾಗರಾಜರ ತಾಯಿ. ತಂದೆ ರಾಮಬ್ರಹ್ಮಂ, ತಾಯಿ ಸೀತಮ್ಮ. ಸೀತಾ ರಾಮ ನೋಡಿ, ಅಲ್ಲೇ ಗೊತ್ತಾಗುತ್ತೆ ತ್ಯಾಗರಾಜರ ತಂದೆ ತಾಯಿಗಳು. ಹಾಗಿದ್ದಾಗ ತಾಯಿ ಕಡೆ ಗಮನಿಸಿದ್ರೆ, ತಾಯಿ ತುಂಬ ಚೆನ್ನಾಗಿ ಹಾಡುಗಳು ಹೇಳೋರಂತೆ.
ಕಾರಣ ಏನು ಅಂತ ಹೇಳಿದ್ರೆ ಅವರ ತಂದೆ ಅಂದರೆ ತ್ಯಾಗರಾಜರ ತಾಯಿಯ ತಂದೆ ಮಾತಾಮಹರು ಅವರು ದೊಡ್ಡ ವಿದ್ವಾಂಸರು, ಸಂಗೀತ ವಿದ್ವಾಂಸರಾಗಿದ್ದರು. ಹಾಗಾಗಿ ತಾಯಿ ಕಡೆ ಸಂಗೀತ ವಿದ್ವಾಂಸರು, ತಂದೆ ಕಡೆ ಸಾಹಿತ್ಯ ವಿದ್ವಾಂಸರು, ಎರಡೂ ಸೇರಿ ಇವ್ರಿಗೊಂಥರ ಎರಡು ಕೂಡಿಕೊಂಡು ಇವ್ರಿಗೆ ಬರೋದಕ್ಕೆ ಅನುಕೂಲವಾಯಿತು, ಕಾರಣವಾಯಿತು ಅನ್ನೋದನ್ನು ಪ್ರಾಸಂಗಿಕವಾಗಿ ಜ್ಞಾಪಿಸ್ಕೊತೀವಿ ನಾವಿಲ್ಲಿ. ಇಷ್ಟಾಯಿತು. ಆಮೇಲೆ ಇವರು ಸೀತಮ್ಮ ಅನ್ನೋರು ಅಂದರೆ ತಾಯಿ, ತ್ಯಾಗರಾಜರ ತಾಯಿ ತುಂಬ ಸ್ತೋತ್ರಗಳನ್ನು ಹೇಳೋರಂತೆ, ಪದಗಳನ್ನು ಹೇಳೋರಂತೆ. ಅವ್ರಿಗೆ ವಿಶೇಷವಾಗಿ ಪುರಂದರದಾಸರ ಪದಗಳನ್ನು ಹೇಳೋದು, ಅಣ್ಣಮಯ್ಯ ಅವರ ಕೀರ್ತನೆಗಳು ಹೇಳೋದು ಇದು ರೂಢಿಯಾಗಿತ್ತು. ಅದನ್ನು ಯಾವಾಗಲೂ ಹೇಳ್ಕೊತಾ ಇರೋರಂತೆ. ಅದನ್ನು ಹೇಳ್ಕೊತಾ ಇದ್ದಿದ್ದೇನೆ ಒಂದು ಕಾರಣವಾಯಿತು ತ್ಯಾಗರಾಜರಿಗೆ ಮುಂದೆ. ಅದರ ಬಗ್ಗೆ ನೋಡೋಣ. ಇವರಿಗೆ ಈ ದಂಪತಿಗಳಿಗೆ, ರಾಮಬ್ರಹ್ಮ ಮತ್ತು ಸೀತಮ್ಮ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಿದ. ಅವನಿಗೆ ಜಪ್ಯೇಶ ಅಂತ ಹೆಸರು, ಮೊದಲನೇ ಮಗ ಅವ್ರಿಗೆ ಹುಟ್ಟಿದ್ದು. ಅವನು ಬೆಳೆದು ಅವನು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ. ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಅಧ್ಯಯನ ಮಾಡಿ ಮುಂದಕ್ಕೆ ಹಾಗೆ ಬೆಳ್ಕೊಂಡು ಅದನ್ನೇ ವೃತ್ತಿಯಾಗಿ ಇಟ್ಕೊಂಡು ಇದು ಮಾಡ್ತಾ ಇದ್ದಿದ್ದು. ಆದರೆ ರಾಮನ ಬಗ್ಗೆ ತುಂಬ ಒಂದು ಭಕ್ತಿ ಇತ್ಯಾದಿಗಳು ಅವನಲ್ಲಿ ಕಾಣಲಿಲ್ಲ. ಅದು ಸ್ವಲ್ಪ ಅವರ ತಂದೆ ತಾಯಿಗಳಿಗೆ ಬೇಸರ ಉಂಟಾಯಿತು. ಯಾಕೆಂದರೆ ಇವರು ತಂದೆ ತುಂಬ ರಾಮಭಕ್ತರು. ಹಾಗಿದ್ದು ಕೂಡ ಅವರು ಹರಿಕಥೆಗಳು ಮಾಡುವಾಗ ರಾಮಾಯಣದ ಹರಿಕಥೆಗಳೆಲ್ಲ ಮಾಡ್ತಾ ಇದ್ರು. ಹಾಗಿದ್ದರೂ ಮಗನಿಗೆ ಅದು ಬರಲಿಲ್ವಲ್ಲ ಅಂಥೇಳಿ ಸ್ವಲ್ಪ ವ್ಯಸನ ಇತ್ತು. ಮತ್ತು ಎರಡನೇ ಮಗ ಹುಟ್ಟಿದ ರಾಮನಾಥನ್ ಅಂತ. ಆದರೆ ಆ ರಾಮನ ತುಂಬ ದಿವಸ ಉಳಿಲಿಲ್ಲ. ಒಂದು 5 ವರ್ಷನೋ ಏನೋ ಅದಕ್ಕೆ ಅವನು ಕಾಲವಾದ. ಹಾಗಾಗಿ ತುಂಬ ಇವರಿಗೆ ತಂದೆಗೆ ಬೇಸರವಾಯಿತು. ಇವ ಮೊದಲನೇ ಮಗ ಹಾಗಾದ, ಎರಡನೇ ಮಗ ಪ್ರಾಣವೇ ಹೋಯ್ತಲ್ಲ, ಏನು ಮಾಡೋದು? ತುಂಬ ಒಂಥರ ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. ನನಗೆ ರಾಮಭಕ್ತಿ ಇರುವಂಥ ಒಬ್ಬ ಪುತ್ರ ಬೇಕು ಅಂಥೇಳಿ ತುಂಬ ಪ್ರಾರ್ಥನೆ ಮಾಡ್ಕೋತಾ ಇದ್ರಂತೆ. ಸ್ವಲ್ಪ ಕಾಲ ಹೀಗೆ ಒಂತಹ ಪ್ರಾರ್ಥನೆ ಮುಂದುವರಿದಾಗ ಒಂದು ದಿವಸ ಕನಸಿನಲ್ಲಿ ಆ ದೇವರು, ತಿರುವಾರೂರಿನ ದೇವರು, ಮೂಲ ದೇವರು, ಅವರಿಗೆ ತ್ಯಾಗರಾಜರು ಅಂತ ಹೇಳಿದ್ರು. ಶೈವ ಕ್ಷೇತ್ರ ಅದು. ತಿರುವಾರೂರು ಅನ್ನೋದು ಶೈವ ಕ್ಷೇತ್ರ. ಹಿಂದೆ ಜ್ಞಾಪಕ ಇರ್ಬೋದು, ಹಿಂದೆ ನಾವು ಶಿವಭಕ್ತರ ಬಗ್ಗೆ ಮಾತಾಡುವಾಗ ಸುಂದರಮೂರ್ತಿ ನಾಯನಾರ್ ಅಂತ ಮಾತಾಡಿದ್ವು. ಅವರು ತಿರುವಾರೂರಿನವರು. ಆರೂರು ಅಂತಲೇ ಅವರ ಹೆಸರು ಸುಂದರಮೂರ್ತಿ ನಾಯನಾರ್ಗೆ. ಆರೂರಾರ್ ಅನ್ನೋದು ಸೇರಿದ ತಿರುವಾರೂರ ಆಯಿತು. ಆ ತಿರುವಾರೂರಿನಲ್ಲಿ ಇವರ ಆ ದೇವರು ಒಂದು ದಿವಸ ಕನಸಿನಲ್ಲಿ ಬಂದು ಇವ್ರಿಗೆ ಹೇಳಿದಂತೆ, ರಾಮಬ್ರಹ್ಮಕ್ಕೆ ಹೇಳಿದಂತೆ, ನೀನು ಏನು ಯೋಚನೆ ಮಾಡಬೇಡ, ಒಳ್ಳೆ ಒಂದು ಪುತ್ರ ನಿನಗೆ ಹುಡ್ತಾನೆ. ಆ ಪುತ್ರ ತುಂಬ ರಾಮಭಕ್ತಿಯಿಂದ ಕೂಡಿದವನಾಗಿ ಆಗ್ತಾನೆ. ಅವನಿಂದ ತುಂಬ ವಿಸ್ತಾರವಾಗಿ ಕೆಲಸ ಆಗತ್ತೆ ಅಂತ ಹೇಳಿದಂತೆ. ಆಮೇಲೆ ಅವನು ಹುಟ್ಟಿದ ಮೇಲೆ ಅವನಿಗೆ ನನ್ನ ಹೆಸರೇ ಇಡಬೇಕು ಅಂತ ಹೇಳಿದಂತೆ. ಅವನ ಹೆಸರು ತ್ಯಾಗರಾಜರು ದೇವರ ಹೆಸರು. ಆ ಹೆಸರನ್ನ ಇಡಬೇಕು ಅಂತ ಹೇಳಿ ಆ ತ್ಯಾಗರಾಜ ಸ್ವಾಮಿಯೇ ಹೇಳಿದ್ರಂತೆ. ಆಯಿತು. ಸ್ವಲ್ಪ ಕಾಲ ಆದಮೇಲೆ ಒಬ್ಬ ಮಗ ಹುಟ್ಟಿದ. ಅವರಿಗೆ ತ್ಯಾಗರಾಜ ಅಂತ ಹೆಸರು ಇಟ್ಟರು. ತುಂಬ ಸಂತೋಷವಾಯಿತು ಅವರಿಗೆ. ದೇವರು ಹೇಳಿದಾಗೆ ಒಬ್ಬ ಪುತ್ರ ಹುಟ್ಟಿದ ಅಂಥೇಳಿ ಸಂತೋಷವಾಗಿದ್ದರು. ಅದಾದ ಮೇಲೆ ತಿರುವಾರೂರಿಂದ ಆ ಕಾಲಕ್ಕೆ ಹಿಂದೆ ಹೇಳಿದ ಹಾಗೆ ರಾಮಬ್ರಹ್ಮಂಗೆ ತಿರುವಯ್ಯಾರಲ್ಲಿ ಒಂದು ಮನೆ ಕೊಟ್ಟರು. ರಾಜನ ಕಡೆಯಿಂದ ಬಂದಿದ್ದು. ಅದರಿಂದ ತಿರುವಯ್ಯಾರಿಗೆ ಮೂವ್ ಮಾಡಿದ್ರು. ಇವರು ಹುಟ್ಟಿದ ಮೇಲೆ ಕೆಲವೇ ಕಾಲದಲ್ಲಿ ಅವರು ತಿರುವಾರೂರಿಂದ ಮೂವ್ ಮಾಡಿದ್ರು. ಸುಮಾರು ತಿರುವಯ್ಯಾರಿಗೆ ಒಂದು 70 ಕಿಲೋಮೀಟರ್ ಇದೆ ಡಿಸ್ಟೆನ್ಸು. ಅಲ್ಲಿಗೆ ಮೂವ್ ಮಾಡಿದ್ರು. ಮುಂದೆ ಎಲ್ಲ ಅಲ್ಲೇ ಇದ್ದು ತಿರುವಯ್ಯಾರಲ್ಲೇ ಇದ್ದರು ಅನ್ನೋದನ್ನು ಗಮನಿಸ್ತೀವಿ. ಹೀಗೆ ಬೆಳೀತಾ ತ್ಯಾಗರಾಜರು ಈಗ 3ನೇ ಮಗ ರಾಮಬ್ರಹ್ಮಂಗೆ. ಅವರು ಬೆಳೀತಾ ಪಾಠಗಳೆಲ್ಲ ಕಲ್ತ್ಕೊಂಡ್ರಂತೆ. ಅವರ ತಂದೆ ಹತ್ರನೇ ಪಾಠಗಳನ್ನು ಕಲ್ತ್ಕೊಂಡ್ರು. ಒಂದು ತೆಲುಗು ಭಾಷೆ ಮತ್ತು ಸಂಸ್ಕೃತ ಎರಡರಲ್ಲೂ ಚೆನ್ನಾಗಿ ಪಾಠ ಕಲಿತು ಅವರು ಒಂಥರ ಸ್ಕಾಲರ್ ಆದರು ಅದರಲ್ಲಿ ಅಂತ ಕೇಳ್ತೀವಿ. ಆ ತರಹ ಒಂದಿತ್ತು. ಮತ್ತು ಬೆಳೀತಾ ಅವರಲ್ಲಿ ತುಂಬ ಆಳವಾದ ಒಂದು ಭಕ್ತಿ ಭಾವ ಇರೋದನ್ನು ಇವರೆಲ್ಲ ಕಂಡುಕೊಂಡ್ರು. ರಾಮನ ವಿಷಯದಲ್ಲಿ ತುಂಬ ಭಕ್ತಿ ಭಾವ ಇದ್ದಿದ್ದನ್ನು ಇವರು ಗಮನಿಸ್ಕೊಂಡ್ರು. ಅದಕ್ಕೆ ಇನ್ನೊಂದು ಕಾರಣ, 2 ಕಾರಣ ಹೇಳ್ಬೋದು. ಒಂದು, ತಂದೆ
ಇದು ಹರಿಕಥೆಗಳನ್ನು ಮಾಡ್ತಾ ಇದ್ರಲ್ಲ, ರಾಮಾಯಣ ಹರಿಕಥೆ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಇವರು ಅಟೆಂಡ್ ಮಾಡ್ತಾ ಇದ್ರು. ಅದನ್ನು ಕೇಳಿ 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 ತುಂಬ ಅವರಿಗೆ ರಾಮಾಯಣದ ವಿಷಯಗಳು ಸಂಪೂರ್ಣವಾಗಿ ಚೆನ್ನಾಗಿ ಗೊತ್ತಾಗೋ ತರಹ ಒಂದಾಯಿತು. ಅದರಿಂದ ರಾಮನ ವಿಷಯದಲ್ಲಿ ಒಂದು ಭಕ್ತಿ ಉಂಟಾಗೋದಕ್ಕೆ ಅದು ಕಾರಣವಾಯಿತು ಅನ್ನೋ ತರಹ ಹೇಳ್ತಾರೆ. ಎರಡನೇದಾಗಿ ಅವರ ತಾಯಿ ಕಡೆಯಿಂದ ಅವರು ತುಂಬ ಸ್ತೋತ್ರಗಳೆಲ್ಲ ಹೇಳೋರಲ್ಲ, ಪುರಂದಾಸರ ಪದಗಳು, ಅಣ್ಣಮಯ್ಯ ಪದಗಳು ಇದೆಲ್ಲ ಹೇಳೋರಲ್ಲ. ಆ ದೃಷ್ಟಿಯಿಂದಲೂ ಕೂಡ ಅದನ್ನೆಲ್ಲ ಅವ್ರ ತಾಯಿ ಹೇಳ್ತಾ ಇದ್ದನ್ನು ಗಮನಿಸ್ಕೊಂಡು ಇವರು ಅದನ್ನು ಹೇಳೋಕ್ಕೆ ಶುರು ಮಾಡೋರಂತೆ. ಮಾಡಿ ಆ ತಾಯಿಗಿಂತ ಇನ್ನೂ ಚೆನ್ನಾಗಿ ಹೇಳೋರು ಇವರು ಅಂತ ಹೇಳ್ತಾರೆ. ಅಂದರೆ ಅವರ ಕಂಠ ತುಂಬ ಚೆನ್ನಾಗಿರ್ತಾ ಇತ್ತು, ತ್ಯಾಗರಾಜರ ಕಂಠ. ಹಾಗಾಗಿ ಕೇಳೋದಕ್ಕೂ ತುಂಬ ಇಂಪಾಗಿರೋದು, ಎಲ್ಲರೂ ಇಷ್ಟಪಟ್ಟು ಕೇಳೋರು ಅನ್ನೋ ಹಾಗೆ ಸಣ್ಣ ವಯಸ್ಸಿಂದ ಹಾಗಾಯಿತು ಅಂತೇಳಿ ಹೇಳ್ತಾರೆ. ಹಾಗೆ ಬೆಳೀತಾ ಬಂದರು ಅಂತ, ಎರಡು ಕಡೆಯಿಂದ ಅವರಿಗೆ ತುಂಬ ಅನುಕೂಲ ಉಂಟಾಯಿತು ಅಂತ. ಹಾಗೆ ಹೋಗ್ತಾ 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 ಇವರು ಕೀರ್ತನೆಗಳನ್ನ ರಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆ ಸಣ್ಣ ವಯಸ್ಸಿನಿಂದಲೇ ರಚನೆ ಮಾಡೋಕ್ಕೆ ಶುರು ಮಾಡಿದ್ರು. ರಚನೆ ಮಾಡಿ ಅದೇನು ಮಾಡೋರು ಅಂತ ಹೇಳಿದ್ರೆ, ಅವ್ರ ಮನಸ್ಸಿಗೆ ಬಂದಾಗ ಮನೆ ಗೋಡೆ ಮೇಲೆಲ್ಲ ಬರೆಯೋರಂತೆ. ಅದನ್ನು ಬರೆದು ಒಂಥರ ಖುಷಿ ಆಯಿತು. ಅವ್ರ ತಂದೆ ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾ ಇದ್ರು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಕೀರ್ತನೆ ರಚನೆ ಮಾಡ್ತಾನಲ್ಲ ಇವನು ಅಂಥೇಳಿ ತುಂಬ ಸಂತೋಷ ಪಡ್ತಾ ಇದ್ರಂತೆ. ಆದರೆ ಸಂತೋಷ ಅಷ್ಟೇ ಅಲ್ಲ, ಅವರಿಗೆ ಗೊತ್ತಾಯಿತು, ನನಗೆ ಪುತ್ರ ವ್ಯಾಮೋಹದಿಂದ ಅಥವಾ ಅಭಿಮಾನದಿಂದ ನಾನು ಹೇಳ್ತಿರ್ಬೋದು ಅಷ್ಟೇ, ಇವನು ಚೆನ್ನಾಗಿ ಹೇಳ್ತಾನೆ, ಚೆನ್ನಾಗಿ ಮಾಡ್ತಾನೆ, ಅಥವಾ ಇದೆಲ್ಲ ರಚನೆ ಮಾಡ್ತಾನೆ ಅಂತ ಅಭಿಮಾನದಿಂದ ಹೇಳ್ಬೋದು. ಅದು ಸಾಲದು, ಒಳ್ಳೆ ಯಾರಾದರೂ ವಿದ್ವಾಂಸರ ಥರ ತೋರಿಸಿ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಪಡ್ಕೋಬೇಕು ಅನ್ನೋ ಒಂದು ಸಹಜವಾದ ಒಂದು ಆಸೆ ಇತ್ತು ಪಾಪ ಅವರಿಗೆ. ಅದಕ್ಕೋಸ್ಕರ ಏನು ಮಾಡಿದ್ರಂತೆ, ಒಂದು ಸಲ ಕರ್ಕೊಂಡೋದು. ಇವ್ರೇನು ಮಾಡಿದ್ರು, ಒಂದು ಇದು ಕೀರ್ತನೆ ರಚಿಸ್ಬಿಟ್ಟಿದ್ರು ಆ ಕಾಲದಲ್ಲೇ. ಆ ಕಾಲ ಅಂತ ಹೇಳಿದ್ರೆ ಇವ್ರಿಗೆ 13 ವರ್ಷ ಅಂತ ಹೇಳ್ತಾರೆ. ಇನ್ನು ಕೆಲವರು 8ನೇ ವರ್ಷದಲ್ಲೇ ಇದು ಮಾಡಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು 10ನೇ ವರ್ಷ ಅಂತಾರೆ. ಹೇಗಾದರೂ ಇರಲಿ, ಒಂದು ಸಣ್ಣ ವಯಸ್ಸೇನೆ ಅದು. 13 ಆದರೂ ಕೂಡ ಆ ವಯಸ್ಸಲ್ಲಿ ಎಷ್ಟೋ ಜನಕ್ಕೆ ಶ್ರುತಿ ನಿಲ್ಲಲ್ಲ, ಸ್ವರ ನಿಲ್ಲ, ಹಾಗಿರುತ್ತೆ. ಅಂಥ ಕಾಲದಲ್ಲಿ ಇವರು ಚೆನ್ನಾಗಿ ಹಾಡಿ ತಾವೇ ರಚನೆ ಮಾಡಿ ಅದನ್ನು ಸ್ವರಶುದ್ಧವಾಗಿ ಹಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಷಯ ಅಲ್ಲ. ಅದನ್ನು ಮಾಡಿದ್ರಂತೆ. ಅದನ್ನು ಮಾಡಿದಾಗ ಇವರು ಏನು ಮಾಡಿದ್ರು, ಆ ಕಾಲದಲ್ಲಿ ತುಂಬ ಪ್ರಸಿದ್ಧರಾಗಿದ್ದಂಥ ಸೋಂಟಿ ವೆಂಕಟ ರಮಣಯ್ಯ ಅಂತೊಬ್ಬರು, ಅವ್ರ ಹತ್ರ ಕರ್ಕೊಂಡು ಹೋದ್ರಂತೆ. ಅವ್ರದ್ದೊಂದು ಕನ್ಸರ್ಟ್ ಇತ್ತು, ಅವ್ರಿಗೆ ನೀನು ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರಂತೆ. ಇವ್ರ ತಂದೆಗೆ ರಾಮಬ್ರಹ್ಮಂಗೂ ಸೋಂಟಿ ವೆಂಕಟರಮಣಯ್ಯಗೂ ಇದಿತ್ತು, ಕಾಂಟ್ಯಾಕ್ಟ್ ಇತ್ತು, ಚೆನ್ನಾಗಿ ಒಂಥರ ಫ್ರೆಂಡ್ಶಿಪ್ ಇತ್ತು. ಹಾಗಾಗಿ ಅವ್ರ ಕನ್ಸರ್ಟ್ ಎಲ್ಲ ಮುಗಿದ ಮೇಲೆ ಅವ್ರನ್ನ ಹೋಗಿ ಇವರು ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಈಗ ನಿಮಗೆ ಅವಕಾಶವಾದರೆ ನಮ್ಮ ಮಗ ತ್ಯಾಗರಾಜು ಒಂದು ಇದು ಮಾಡಿದ್ದಾನೆ, ಒಂದು ಹಾಡು ಹೇಳ್ತಾನೆ, ಕೇಳ್ತೀರಾ ಅಂತ ಹೇಳಿದ್ರಂತೆ. ಅದು ಅವನೇ ರಚನೆ ಮಾಡಿದ್ದು ಅಂತ ಹೇಳಿದ್ರಂತೆ. ಅವರೇನು ಮಾಡಿದ್ರು ಗುರುಗಳು, ಸರಿ ಆಯ್ತು ಆಗ್ಬೋದು, ನನ್ನ ಹುಡುಗ ಅವನು ಏನೋ ರಚನೆ ಮಾಡಿದೆ ಅಂತ ಹೇಳ್ತಾನೆ, ಆಗಲಿ ನೋಡೋಣ ಅಂಥೇಳಿ ಹಾಡಪ್ಪ ಅಂತ ಹೇಳಿದ್ರಂತೆ. ಆವಾಗ ಅವರು ಹಾಡಿದ್ದೇನಪ್ಪ, ಯಾವುದಪ್ಪ ಅಂತ ಹೇಳಿದ್ರೆ, ನಮೋ ನಮೋ ರಾಘವಾಯ ಅನ್ನೋ ಒಂದು ಹಾಡು. ಅದನ್ನು ಅವ್ರು ಹಾಡಿದ್ದನ್ನು ಒಂದು ಸಲ, ವಾಸ್ತವವಾಗಿ ಇದನ್ನು ನಾನೇ ಹಾಡಬೇಕು, ನನಗೆ ಹಾಡು ಬರಲ್ಲ, ಆದ್ದರಿಂದ ನಮ್ಮ ಇವರು ಶ್ರೀಮತಿ ಪದ್ಮಿನಿಯವರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರೇನೇ ಮಂಗಳ ಶ್ಲೋಕವನ್ನು ಹೇಳಿದ್ದು, ಅವ್ರನ್ನ ಹಾಡೋದಕ್ಕೋಸ್ಕರ ಇದು ಮಾಡ್ತೀನಿ. ತ್ಯಾಗರಾಜನ ಬಗ್ಗೆ ಏನೇ ಹೇಳಿದ್ರು ಕೂಡ ಜೊತೆಯಲ್ಲಿ ಹಾಡು ಹೇಳದೇ ಇದ್ದರೆ ಅದೇನು ಶೋಭಿಸಲ್ಲ. ಅದರಿಂದ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡೆ, ಅವ್ರು ಒಪ್ಕೊಂಡಿದ್ದಾರೆ, ಅವ್ರು ಹೇಳ್ತಾರೆ ಈಗ. ನಮೋ ನಮೋ ರಾಘವಾಯ, ನಮೋ ನಮೋ ಅನಿಶೋ, ನಮೋ ನಮೋ ರಾಘವಾಯ, ನಮೋ ನಮೋ ಅನಿಶೋ, ನಮೋ ನಮೋ ರಾಘವಾಯ. ಆಯುರಾರೋಗ್ಯ ದಾಯಿವೆ ವಾಯುಭೋ
ಹೇಳಿದ್ದೆ ತಡ ಹಾಡಪ್ಪ ಅಂತ ಇವರು ತಂಬೂರಿ ಹಿಡ್ಕೊಂಡು ಹಾಡಕ್ಕೆ ಶುರು ಮಾಡಿಬಿಟ್ರಂತೆ. ಕೀರ್ತನೆಯನ್ನು ಹಾಡಕ್ಕೆ ಶುರು ಮಾಡಿದ್ರು. ಇದನ್ನು ಕೇಳಿ ಕೇಳಿ ಆ ಗುರುಗಳಿಗೆ ಸಂತೋಷ ಆಗೋಯ್ತು. ಅವ್ರು ತುಂಬ ಸಂತೋಷಪಟ್ಟು ಇದು ಒಂದು ಅನುಗ್ರಹ ಅಪ್ಪ ಇದು ಅಂಥೇಳಿ ಅವನ್ನ ಆಶೀರ್ವಾದ ಮಾಡಿದ್ರಂತೆ. ಆಶೀರ್ವಾದ ಮಾಡಿ ಅವರು ಒಂದು ಕಣ್ಣಿಟ್ಟಿದ್ರು, ಈ ಹುಡುಗ ತುಂಬ ಚೆನ್ನಾಗಿ ಮೇಲೆ ಬರ್ತಾನೆ ಅನ್ನೋ ಥರದಲ್ಲಿ. ಅದಕ್ಕೋಸ್ಕರ ಅವರನ್ನು ಶಿಷ್ಯನಾಗಿ ಅವರು ತೆಗೆದುಕೊಂಡ್ರು ಅಂಥೇಳಿ ಹೇಳ್ತಾರೆ. 1 ವರ್ಷ ಕಾಲ ಅವರ ಶಿಷ್ಯವೃತ್ತಿಯನ್ನು ಮಾಡಿ ಕಲ್ತ್ಕೊಂಡಿರುತ್ತೆ ತ್ಯಾಗರಾಜರು. ಸಂಗೀತದಲ್ಲಿ ತುಂಬ ಟೆಕ್ನಿಕಾಲಿಟೀಸ್ ಎಲ್ಲ ಗೊತ್ತಾಗಬೇಕಲ್ಲ, ಅದನ್ನೆಲ್ಲ ಅವ್ರು ಹೇಳ್ಕೊಟ್ರು. ಅದನ್ನೆಲ್ಲ ಒಂದೇ ವರ್ಷದಲ್ಲಿ ಅಷ್ಟನ್ನು ಅವರು ಕಲ್ತ್ಕೊಂಡ್ರು. ಭಾಳ ಬೇಗ ಕಲಿಯೋರಂತೆ ಎಲ್ಲಾನು ಕಲ್ತ್ಕೊಂಡು ಮಾಡಿದ್ರು. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಸಂಗೀತ ಶಾಸ್ತ್ರವನ್ನು ಕೂಡ ಅವರು ಕಲ್ತರು ಅಂತ ಹೇಳ್ತಾರೆ. 1 ವರ್ಷದ ಒಳಗಡೆ ಅಷ್ಟು ಅವರು ಇದು ಮಾಡಿ ಅದನ್ನು ಮುಂದುವರಿಸ್ತಾ ಇದ್ದರು, ಅಭ್ಯಾಸದಲ್ಲಿ ಇಟ್ಕೋತಾ ಇದ್ದರು. ಹಾಗೆಯೇ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡ್ತಾನೇ ಇದ್ದರು. ಕೂತಲ್ಲಿ ನಿಂತಲ್ಲಿ ರಚನೆ ಮಾಡ್ತಾ ಇದ್ದರು ಅನ್ನೋದನ್ನು ಕೇಳ್ತೀವಿ. ಹಾಗೆ ಮಾಡೋದು ಸರಿ ಆಯಿತು, ಮುಂದುವರಿತು. ಹೀಗೆ 18 ವರ್ಷ ಆಯಿತು ಇವರಿಗೆ ವಿವಾಹವನ್ನು ಮಾಡಬೇಕು ಅಂಥೇಳಿ ಹಿರಿಯರು ತೀರ್ಮಾನ ಮಾಡಿದ್ರು. ಅದಕ್ಕೆ ಪಾರ್ವತಿ ಅನ್ನೋರನ್ನು ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಅವರು ತುಂಬ ದಿವಸ ಇರಲಿಲ್ಲ, 1 ವರ್ಷನೂ ಇರಲಿಲ್ಲ ಅಂತ ಕೇಳ್ತೀವಿ. ಕಾಲವಾಗ್ಬಿಟ್ರು ಪಾರ್ವತಿಯನ್ನವರು. ಆಮೇಲೆ ಈ ಇನ್ನೊಂದು ಮದುವೆ ಮಾಡಬೇಕು ತ್ಯಾಗರಾಜರಿಗೆ ತೀರ್ಮಾನ ಮಾಡೋರು ಹಿರಿಯರೆಲ್ಲ. ಅದಕ್ಕೋಸ್ಕರ ಪಾರ್ವತಿಯವರ ತಂಗಿಯನ್ನೇ ಕೊಟ್ಟು ಮತ್ತೆ ಮದುವೆ ಮಾಡಿದ್ರು. ಆ ತಂಗಿಯಾಗಿದ್ದವರು ಈಗ 2ನೇ ಮದುವೆ ಮಾಡಿಕೊಂಡ್ರಲ್ಲ, ಅವರು ತುಂಬ ಭಕ್ತೆಯಂತೆ ಅವಳು ಕೂಡ. ಅದನ್ನು ಹೇಳ್ತಾರೆ. ಸಂಸಾರ ಜೀವನ ನಡೀತಾ ಬಂತು. ಸುಮಾರು 25 ವರ್ಷ ಆಯಿತು ತ್ಯಾಗರಾಜರಿಗೆ. ಅಲ್ಲಿವರೆಗೂ ಇವರು ಅಭ್ಯಾಸಗಳು ನಡೀತಾನೆ ಇತ್ತು, ರಚನೆಗಳಾಗ್ತಾ ಇತ್ತು, ಹಾಡು ಹೇಳ್ತಾ ಇದ್ದರು. ತುಂಬ ಮಧುರವಾದ ಕಂಠದಲ್ಲಿ ಹಾಡುಗಳು ಹೇಳ್ತಾ ಇದ್ದರು. ಅದನ್ನು ಕೇಳೋಕ್ಕೆ ಅನೇಕ ಜನ ಬರೋರು ಮಾಡೋರು, ಶಿಷ್ಯರುಗಳು ಜಾಸ್ತಿ ಆಗ್ತಾ ಇದ್ದರು. ಆಗ್ತಾ ಇರೋವಾಗ 25ನೇ ವರ್ಷ ಬಂದಾಗ ಅವ್ರ ತಂದೆ ಒಂದು ದಿವಸ ತ್ಯಾಗರಾಜನ ಕರೆದುಬಿಟ್ಟು, ತ್ಯಾಗೋ ನಾನು ನಿನಗೇನೂ ಇಟ್ಟಿಲ್ವಲ್ಲಪ್ಪ. ಅವರಷ್ಟೊತ್ತಿಗೆ ಅವರಿಗೆ 25ನೇ ವರ್ಷಕ್ಕೆ ತಂದೆಯವರಿಗೆ ತುಂಬ ಆರೋಗ್ಯ ಕೆಟ್ಟು ಮಲಗಿದ್ರು. ಒಂದು ಸಲ ಕರೆದುಬಿಟ್ಟು ತ್ಯಾಗರಾಜನ್ ಹೇಳಿದ್ರಂತೆ, ತ್ಯಾಗೋ ನಾನು ನಿನಗೆ ಏನೂ ಇಟ್ಟಿಲ್ವಲ್ಲಪ್ಪ, ಒಂದು ಮನೆ ಬಿಟ್ಟು ಇನ್ನೇನೂ ಇಲ್ವಲ್ಲಪ್ಪ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು, ಅಪ್ಪ ಅದನ್ನೆಲ್ಲ ಯಾಕೆ ಇವಾಗ ಹೇಳ್ತಾ ಇದ್ದೀರಾ, ಯಾತಕ್ಕೋಸ್ಕರ ನಾನೇನು ಕೇಳಲಿಲ್ವಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ, ಇಲ್ಲಪ್ಪ ನನಗೆ ವಯಸ್ಸಾಯಿತು, ರಾಮ ನನ್ನ ಕರಿತಾ ಇದ್ದಾನೆ, ನಾನು ಹೋಗಬೇಕಪ್ಪ, ಆ ಕಾಲ ಬಂದ್ಬಿಡ್ತು ಅಂತ ಅವರು ಹೇಳ್ಕೊತಾ ಇದ್ದಾರೆ. ಹೇಳಿದಾಗ ಇವರು ತುಂಬ ದುಃಖಿತರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟಂತೆ. ಅಯ್ಯೋ ಹೀಗೆಲ್ಲ ಹೇಳಬಾರ್ದು, ನೀವು ಇಷ್ಟು ಬೇಗ ಇದು ಹೇಳಬಾರ್ದು, ನಾನು ಏನೋ ಅಂದ್ಕೊಂಡಿದ್ದೆ, ಬೇಕು ಅಂತ ಅಂದ್ಕೊಂಡು, ಏನು ಬೇಕು ಅಂತ ಅಂದ್ಕೊಂಡಿದ್ದೆ ಹೇಳು ಅಂದ್ರಂತೆ. ಅವಾಗ ಹೇಳಂತೆ, ರಾಮನ ದರ್ಶನ ಆಗಬೇಕು ತುಂಬ ನನಗಿತ್ತು, ಅದಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನೀವು ಹೋಗ್ತೀರಿ ಅಂತ ಹೇಳ್ತೀರಲ್ಲ, ಬೇಡ ಇನ್ನೂ ಇರಿ ಅಂಥೇಳಿ ತುಂಬ ಪ್ರಾರ್ಥನೆ ಮಾಡ್ಕೊಂಡಿರುತ್ತೆ. ಅದಕ್ಕೆ ಅವರು ಹಾಗಲ್ಲಪ್ಪ ಆಗುತ್ತೆ, ನಿನಗೆ ರಾಮನ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಬೇಕು. ಏನಂತ ಹೇಳಿದ್ರೆ ರಾಮ ಜಪವನ್ನು ಮಾಡಬೇಕು. ಅವರಿಗೆ ರಾಮಬ್ರಹ್ಮಂಗೆ ತ್ಯಾಗರಾಜರ ತಂದೆಗೆ ರಾಮ ಮಂತ್ರ ಉಪದೇಶ ಆಗಿತ್ತು ಒಬ್ಬರು ಗುರುಗಳಿಂದ. ಅದನ್ನು ಅವರು ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ರು, ಜಪವನ್ನೇ ಯಾವಾಗಲೂ ಮಾಡ್ತಿದ್ದರು. ಮಾಡಿ ಒಂದು ತರಹ ಅವರಿಗೆ ಇದಾಗಿತ್ತು, ಕರಗತವಾಗಿತ್ತದು. ಹಾಗೆಯೇ ಅದನ್ನೇ ಇವರು ತ್ಯಾಗರಾಜರು ಮಾಡಬೇಕು ಅಂತ ಹೇಳಿದ್ರು. ಮಾಡಬೇಕು ಹೇಗೆ ಅಂತ ಹೇಳಿದ್ರೆ, ಎಷ್ಟು ಸಲ ಮಾಡಬೇಕು ಅಂತ ಹೇಳಿದ್ರೆ 100 ಕೋಟಿ ಸಲ ಜಪ ಮಾಡಬೇಕು, ರಾಮ ಜಪ ಮಾಡಬೇಕು. ಮಾಡಿದಾಗ ರಾಮ ತಾನಾಗೇ ದರ್ಶನ ಕೊಡ್ತಾನಪ್ಪ. ಹೇಗೆ ಅಂತ ಹೇಳಿದ್ರೆ, ಮನೆ ಒಳಗಿದ್ರೆ ಬಾಗಿಲು ತಟ್ಟಿ ನೀನು ಬಾಗಿಲು ತೆಗಿಸಿ ಒಳಗೆ ಬಂದು ದರ್ಶನ ಕೊಡ್ತಾನಪ್ಪ ಅವತ್ತು ಅಂತ ಹೇಳಿದ್ರಂತೆ. ಅದಕ್ಕೆ ಇವರಿಗೆ ಅದನ್ನು ಆ ಮಾತನ್ನು ತುಂಬ ಸೀರಿಯಸ್ ತಗೊಂಡು ಆಯಿತು ಅಂಥೇಳಿ ಅಭ್ಯಾಸ ಮಾಡ್ತೀನಿ, ನಾನು ಜಪ ಮಾಡ್ತೀನಿ ಅಂಥೇಳಿ ಮಾಡೋರಂತೆ. ಅವ್ರು ಹೇಗೆ 100 ಕೋಟಿ ಅಂದರೆ ಏನು ಸಾಮಾನ್ಯ ಲೆಕ್ಕನ ಅದು, ಅಷ್ಟು ಮಾಡಬೇಕಾದ್ರೆ ಎಷ್ಟು ಸಮಯ ಆಗುತ್ತೆ. ಅವರು ಒಂದು ದಿವಸಕ್ಕೆ 1.25 ಲಕ್ಷ ಸಲ ಜಪ ಮಾಡೋರಂತೆ, ರಾಮ ಜಪ ಮಾಡೋರಂತೆ. ಪ್ರತಿ ದಿವಸವೂ ಕೂಡ ಬಿಡದೆ ಒಂಥರ ಆಸ್ಟೆರಿಟಿ ಅಂತ ಹೇಳ್ತಾರಲ್ಲ, ಹಾಗೆ ರಿಗರಸ್ ಆಗಿ 1.25 ಲಕ್ಷ ಸಲ ರಾಮಜಪವನ್ನು ಮಾಡ್ತಾ ಇದ್ರು ಅಂತ ಹೇಳ್ತೀವಿ. ಲೆಕ್ಕ ಮಾಡಿದ್ರೆ ಎಷ್ಟು ವರ್ಷ ಬೇಕು ಅಂತ ಗೊತ್ತಾಗುತ್ತೆ. ಸುಮಾರು 20-21 ವರ್ಷ ಬೇಕಾಗುತ್ತೆ ಅದನ್ನು 100 ಕೋಟಿ ಪೂರ್ತಿ ಮುಗಿಸ್ಬೇಕಾದ್ರೆ. ಆದರೆ ಅವ್ರು ಮಾಡ್ತಾ ಇದ್ರಂತೆ, ತ್ಯಾಗರಾಜರು ಅದನ್ನು ಮಾಡ್ತಾ ಇದ್ರು ಅಂತ ಕೇಳ್ತೀವಿ. ಇದು ಒಂದು ವರ್ಷನ್ನು ಅವ್ರ ತಂದೆ ಕಡೆಯಿಂದ ಬಂದಿದ್ದು ಅಂತ. ಇನ್ನೊಂದು ವರ್ಷನ್ನು
ಒಬ್ಬ ಸನ್ಯಾಸಿ ಒಬ್ಬರು ಇವ್ರ ಮನೆಗೆ ಬಂದಾಗ ತ್ಯಾಗರಾಜರು ಹೇಳಿದ್ರಂತೆ ಅವ್ರ ಹತ್ರ, ನನಗೆ ರಾಮದರ್ಶನ ಆಗಬೇಕು, ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಆ ಸನ್ಯಾಸಿ ಹೇಳಿದ್ರಂತೆ, ನೀನು ಹೀಗೆ 1 ಕೋಟಿ 100 ಕೋಟಿ ರಾಮ ಜಪ ಮಾಡಿದ್ರೆ ಅವಾಗ ದರ್ಶನವಾಗುತ್ತೆ ಅಂತ. ಸರಿ, ಸನ್ಯಾಸಿ ಹೇಳಿರಲಿ, ಅವ್ರ ತಂದೆ ಹೇಳಿರಲಿ, ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಆ ನಂಬರು ಮತ್ತು ಅಷ್ಟು ಜಪ ಆಗಬೇಕು, ಜಪ ಆದರೆ ರಾಮದರ್ಶನ ಖಂಡಿತ ಆಗುತ್ತೆ ಅಂಥೇಳಿ ತ್ಯಾಗರಾಜರು ಹೇಳಿದ್ದು, ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾಡಿದ್ದು ಅನ್ನೋ ವಿಷಯ ಇಲ್ಲಿ ಮುಖ್ಯ. ಅದನ್ನು ಮಾಡ್ತಾ ಇದ್ದು. ಸರಿ, ಸ್ವಲ್ಪ ದಿವಸ ಆದಮೇಲೆ ಅವ್ರ ತಂದೆ ಪರಂಪರಿಸಿದ ಮೇಲೆ ಪೂಜೆ ಮಾಡೋದು, ನಿತ್ಯ ಪೂಜೆ ಮಾಡೋ ಜವಾಬ್ದಾರಿ ತ್ಯಾಗರಾಜರಿಗೆ ಬಂತು. ತ್ಯಾಗರಾಜರು ಬಂದಿದ್ದರಿಂದ ಅವ್ರು ತುಂಬ ಖುಷಿಯಾಗಿ ಸಂತೋಷವಾಗಿ ಮಾಡ್ತಿದ್ರು. ಯಾವುದಕ್ಕೆ ಪೂಜೆ ಮಾಡಿದ್ರು ಅಂತ ಹೇಳಿದ್ರೆ, ಅವರೊಂದು ವಿಗ್ರಹ ಇತ್ತು ಅವ್ರ ಮನೆಯಲ್ಲಿ, ಪರಂಪರೆಯಲ್ಲಿ ಬಂದಿದ್ದು ವಿಗ್ರಹ ಒಂದು, ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ, ಭಾರತ ಶತ್ರುಘ್ನ ಎಲ್ಲರೂ ಇರುವಂಥ ಒಂದು ವಿಗ್ರಹ, ಒಂದೇ ಪೀಠದಲ್ಲಿ ಎಲ್ಲರೂ ಇರುವಂಥ ಒಂದು ಮೂರ್ತಿ. ಅದನ್ನು ಪೂಜೆ ಮಾಡ್ತಾ ಇದ್ರಂತೆ. ಆ ಪೂಜೆನ ಇಟ್ಕೊಂಡು ಹ್ಯಾಂಗೆ ಪೂಜೆ ಮಾಡೋರು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಹಾಗೇ ಆ ಪೂಜಾ ವಿಗ್ರಹವನ್ನು ಓಪನ್ ಮಾಡಿದ ತಕ್ಷಣ ಎದುರುಗಡೆ ಅದು ಕಾಣುತ್ತೆ. ನೋಡಿ ಆ ಮೂರ್ತಿಯನ್ನು ನೋಡಿಬಿಟ್ಟು ಅದಕ್ಕೆ ಸುಪ್ರಭಾತ ಹೇಳೋರಂತೆ. ಸುಪ್ರಭಾತ ಹೇಳೋದೇ ಒಂದು ವೈಭವ ಅವರಿಗೆ. ಸುಪ್ರಭಾತ ಹೇಳಿ ಭಗವಂತನನ್ನು, ರಾಮನನ್ನು, ಪರಿವಾರವನ್ನು ಎಬ್ಸೋವಂಥ ಕೆಲಸ. ಅದಾದ ಮೇಲೆ ಅವ್ರಿಗೆ ವಿಧವಾದ ಉಪಚಾರಗಳನ್ನು ಭಗವಂತನಿಗೆ, ರಾಮನಿಗೆ ಸಮರ್ಪಣೆ ಮಾಡೋದು. ಉಪಚಾರಗಳು ಅಂತ ಹೇಳಿದ್ರೆ ಪುಷ್ಪಾರ್ಚನೆ ಮುಂದಾಗಲಿ ಅಥವಾ ನೈವೇದ್ಯ ಆಗಲಿ. ನೈವೇದ್ಯ ಅಂತ ಹೇಳಿದ್ರೆ ಅವರೇ ಹೇಳ್ಕೊತಾರೆ, ಎಂಥ ನೈವೇದ್ಯ ಅಂತ ಹೇಳಿದ್ರೆ ಬಗೆಯ ಭಕ್ಷ್ಯ ಭೋಜ್ಯಾದಿಗಳನ್ನು ಸಮರ್ಪಣೆ ಮಾಡ್ತೀನಪ್ಪ ನಿನಗೆ ಅಂತ. ಆಮೇಲೆ ಅದಾದಮೇಲೆ ತಾಂಬೂಲವನ್ನು ಕೊಡ್ತೀನಪ್ಪ ಅಂತ ಹೇಳ್ತಾರೆ. ಸಮರ್ಪಣೆ ಮಾಡೋದು, ಪರಿಮಳ ಭರಿತವಾದ ತಾಂಬೂಲವನ್ನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಉಪಚಾರಗಳೆಲ್ಲ ಮಾಡಿ ಪ್ರಾರ್ಥನೆ ಮಾಡ್ಕೋತಾರೆ. ನನಗೆ ಯಾವಾಗಪ್ಪ ದರ್ಶನ ಕೊಡ್ತೀಯಾ ಅನ್ನೋ ಪ್ರಾರ್ಥನೆ. ಅವನು ನಾನು ನಿನ್ನ ಸೇವೆ ಮಾಡಬೇಕು, ನಿನ್ನ ಸೇವೆ ಮಾಡೋದಕ್ಕೆ ನನಗೆ ನಿನ್ನ ಹತ್ತಿರ ಯಾವಾಗ ಇಟ್ಕೋತೀಯಾ, ಹೇಗೆ ಇಟ್ಕೋತೀಯಾ ಅಂತ ಕೇಳೋದು. ಈ ಥರ ಅನೇಕ ವಿಧದಲ್ಲಿ ರಾಮನಿಗೂ ಅವ್ರಿಗೂ ಡೈರೆಕ್ಟಾಗಿ ಒಂದು ಕಮ್ಯುನಿಕೇಷನ್ ಆಗೋ ಹಾಗೆ ಅವರು ಅಷ್ಟು ತರಹ ಪ್ರಾರ್ಥನೆ ಮಾಡ್ಕೋತಾ ಇದ್ರು. ಪ್ರಾರ್ಥನೆ ಅಂದರೆ ಹೇಳಿದ್ರೆ ನಾವು ಹೇಳೋದು ಸಾಹಿತ್ಯ ದೃಷ್ಟಿನ ಪ್ರಾರ್ಥನೆ ಇಲ್ಲ, ಒಂದೊಂದಕ್ಕೂ ಒಂದೊಂದು ಹಾಡು ರಚನೆ ಮಾಡಿ ಆನ್ ದಿ ಸ್ಪಾಟ್ ಸ್ಪಾಂಟೇನಿಯಸ್ ಆಗಿ ಹೇಳಿ ಮಾಡೋರು. ಅದೇ ಭಕ್ತಿ ಭಾವದಲ್ಲಿ ಮುಳುಗಿ ಆ ಕೀರ್ತನೆಯನ್ನು ಹೇಳುವವರು ಅನ್ನೋದನ್ನು ಕೇಳ್ತೀವಿ. ಎಲ್ಲ ಆದಮೇಲೆ ರಾತ್ರಿ ಮಲಗಿಸೋವಾಗ ಭಗವಂತನಿಗೆ ಲಾಲಿ ಹಾಡಿ ಭಗವಂತನ ಮಲಗಿಸೋದು, ಇದು ನಿತ್ಯ ಕೆಲಸವಾಗಿತ್ತು. ಆಮೇಲೆ ಮಾನವಸ ಮತ್ತೆ ಬೆಳಗ್ಗೆ ಎದ್ದು ಹೀಗೆ ಮಾಡೋದು, ಹೀಗಾಗ್ತಾ ಇತ್ತು. ಅದನ್ನು ಅವರು ಹೇಗೆ ಏನು ಹೇಳ್ತಾ ಇದ್ರು, ಯಾವ ಕೀರ್ತನೆಗಳ ಮೂಲಕ ಹೇಳ್ತಾ ಇದ್ರು, ಅನೇಕ ಕೀರ್ತನೆಗಳಿದೆ. ಅದರೊಂದು ಸ್ಯಾಂಪಲ್ಗೆ ಪದ್ಮಿನಿಯವರು ಹೇಳ್ತಾರೆ, ನಾವೆಲ್ಲ ಕೇಳೋಣ. ಮೇಲುಕೋ ವೈಯ ಮೇಲುಕೋ ರಾಮ, ಮೇಲುಕೋ ವೈಯ ಮೇಲುಕೋ ರಾಮ, ಮೇಲೈನ ಸೀತಾ ಸಮೇತನ ಭಾಗ್ಯಮ
ಸಮಾನ ಮೇವರು ರಘುವಂಶೋಧಾರಕ ರಾಮನಿಗೆ ಸಮಾನ ಮೇವರು ರಾಮನಾಮ ಮನೆ ರಾಮನಾಮ ಮನೆ ವರ ಖಡ್ಗಮಿವಿ ರಾಮನಾಮ ಮನೆ ವರ ಖಡ್ಗಮಿವಿ ರಾಜಿಲ್ಲು ನೈಗ ತ್ಯಾಗರಾಜುನಿಗೆ ಬಂಟು ರೀತಿ ಕೋಲು ವೇಯ ವಯ್ಯ ರಾಮ ಬಂಟು ರೀತಿ ಕೋಲು ವೇಯ ವಯ್ಯ ರಾಮ ಸೈಯಾಟ ಪಾಠಗಳನ್ನು ಸತ್ಸಾರ ಬೊಮ್ಮ ಸೈಯಾಟ ಪಾಠಗಳನ್ನು ಸತ್ಸಾರ ಬೊಮ್ಮ ಉಯ್ಯಾಲಲು ಗವಯ್ಯ ಶ್ರೀರಾಮ ಉಯ್ಯಾಲಲು ಗವಯ್ಯ जो जो दशरथ बाला जो जो दशरथ बाला राम जो जो भुजालोला जो जो दशरथ बाला राम जो जो भुजालोला राम जो जो राम आनंद घन जो 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 राम आनंद घन जो जो राम जो जो ಇದನ್ನು ಕೇಳಿದಾಗ ಈ ಸಾಹಿತ್ಯ ಕೇಳಿದಾಗ ಹೇಗೆ ತ್ಯಾಗರಾಜರು ಹೇಗೆ ಹೇಳಿರ್ಬೋದು ಅನ್ನೋದನ್ನು ನಾವು ಸುಮ್ಮನೆ ಊಹೆ ಮಾಡ್ಕೋಬಹುದು. ಊಹೆ ಮಾಡೋಕ್ಕಾಗಲ್ಲ. ಅಂದರೆ ಎದುರುಗಡೆ ವಿಗ್ರಹ ಇದ್ದರೆ ವಿಗ್ರಹವಾಗಿ ಅವರು ಖಂಡಿತ ಅದನ್ನು ನೋಡ್ತಿರಲಿಲ್ಲ. ಅದನ್ನು ಸಾಕ್ಷಾತ್ ರಾಮನೇ ನಿಧಾನೆ ಅನ್ನೋ ಭಾವದಲ್ಲಿ ಅವನಿಗೆ ಅದನ್ನು ಒಪ್ಪಿಸ್ತಾ ಇದ್ರು ಅನ್ನೋದನ್ನು ನಾವು ಭಾವಿಸ್ಕೋಬಹುದು. ಹೀಗೆ ಹೇಳ್ತಾ ಇದ್ದಿದ್ದರಿಂದ ಎಲ್ಲರೂ ಬಂದು ಕೇಳೋಕ್ಕೆ ಶುರು ಮಾಡಿದ್ರಂತೆ. ಶಿಷ್ಯಕೋಟಿಗಳು ವೃದ್ಧಿ ಆಗ್ತಾ ಬಂದರು. 100 ಜನ ಶಿಷ್ಯರಾಗ್ಬಿಟ್ರು ಅವರಿಗೆ, ಎಲ್ಲ ಬರೋರು ಅಂತ. ಅಲ್ಲಿಂದ ಪ್ರಾರಂಭ ಆಯಿತು ಇನ್ನೊಂದು ಸೀನು. ಏನಪ್ಪ ಅಂತ ಹೇಳಿದ್ರೆ, ಅವರ ಅಣ್ಣ ಅಂತ ಹೇಳಿದ್ನಲ್ಲ ಜಪ್ಯೇಶ ಅಂತ, ಅವನಿಗೆ ಇದೆಲ್ಲ ಹಿಡಿಸ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಯಾವಾಗಲೂ ಈ ತ್ಯಾಗು ಸುಮ್ಮನೆ ರಾಮನಾಮನ ಹೇಳ್ತಾ ಇರೋದು, ರಾಮನ ಸ್ತೋತ್ರ ಮಾಡ್ತಿರೋದು, ಭಜನೆ ಮಾಡ್ತಿರೋದು, ಇಷ್ಟೇ ಆಯ್ತಲ್ಲ ಇವನಿಗೆ, ಇನ್ನೇನು ಕೆಲಸವೇ ಮಾಡ್ತಾ ಇಲ್ಲ. ಅಂದರೆ ಇದು ಕುಟುಂಬವನ್ನು ಭರಿಸೋವಂಥ ಕೆಲಸ ಒಂದಿದೆಯಲ್ಲ, ಅದನ್ನು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂಥೇಳಿ ಡೈರೆಕ್ಟಾಗಿ ಬಂದು ಹೇಳೋರಂತೆ, ಬೈಯೋರಂತೆ. ಬೈಯೋದಂತ ಹೇಳಿದ್ರೆ, ತ್ಯಾಗು ಏನು ಮಾಡ್ತಾ ಇದೆಯಾ, ಹೀಗಿದ್ರೆ ಆಗತ್ತಾ, ಒಂದು ಜವಾಬ್ದಾರಿ ಇಲ್ಲ, ಏನಿಲ್ಲ, ಹೀಗ ಮಾಡೋದು, ಸುಮ್ಮನೆ ರಾಮ 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 ಅಂತ ಹೇಳ್ತಾ ಇದ್ದಾರೆ, ಹೊಟ್ಟೆ ತುಂಬತ್ತಾ, ತೆಲುಗಿನಲ್ಲಿ ಒಂದು ಪದ ಇದೆ, ನನಗದು ಬರಲ್ಲ, ಹೊಟ್ಟೆ ತುಂಬತ್ತಾ, ಬಟ್ಟೆ ಸಿಗತ್ತಾ ನಿನಗೆ, ರಾಮ ರಾಮ ಅಂತ ಇದ್ರೆ ರಾಮ ಕೊಡ್ತಾನ ಅಂತೆಲ್ಲ ಹೇಳೋರು. ತುಂಬ ಅಣಗಿಸೋದು, ಹೀಯಾಳಿಸೋದು, ಹೀಗೆ ತುಂಬ ಜಾಸ್ತಿ ಮಾಡೋರಂತೆ. ಅದೆಲ್ಲ ಅವರಿಗೆ ತುಂಬ ಬೇಜಾರಾಗ್ತಿತ್ತು ತ್ಯಾಗರಾಜರಿಗೆ. ಅವರು ಏನು ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಿರ್ಲಿಲ್ಲ ಏನು. ರಾಮನ ಹತ್ರ ಮೊರೆ ಇಟ್ಬಿಡೋದಷ್ಟೇ, ಹೀಗೆಲ್ಲ ಆಗುತ್ತಪ್ಪ, ನಾನು ತುಂಬ ಬೇಜಾರಾಗುತ್ತೆ, ತುಂಬ ಮನಸ್ಸಿಗೆ ಹಿಂಸೆ ಆಗುತ್ತೆ,
ಹಿಂಸೆಯಿಂದ ನನ್ನ ಹೊರಗೆ ತಗೊಂಬ ಅಂತ ಹೇಳಿ ಅವ್ನು ಪ್ರಾರ್ಥನೆ ಮಾಡೋದು. ಹೇಗೆ ಅವ್ರು ಏನು ಪ್ರಾರ್ಥನೆ ಇದ್ರೂ ಒಂದು ಕೀರ್ತನೆ ಮೂಲಕ ಪ್ರಾರ್ಥನೆ ಅಂತೆ ಹಾಗೆ ಮಾಡೋರಂತೆ. ತುಂಬ ಇದು ಮಾಡೋರು. ಅವರು ಒಂದು ತರಹ ಅವ್ರನ್ನ ಜಪ್ಪೇಶರನ್ನ ಹೇಳುವಾಗ ಕ್ರೂಯಲ್ ಅಂತಲೇ ಹೇಳ್ತಾರೆ. ತುಂಬ ಒಂಥರ ಕಠಿಣವಾದ ಮಾತುಗಳನ್ನ ಆಡೋದು, ಆಮೇಲೆ ಇದು ಇನ್ಸಲ್ಟ್ ಮಾಡೋ ಹಾಗೆ ಮಾಡೋದು, ಹಾಗೆಲ್ಲ ಮಾಡೋರಂತೆ. ಆಮೇಲೆ ಕ್ರೂಯಲ್ ಅಂದರೆ ಯಾವ ಅರ್ಥದಲ್ಲಿ ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ತಪ್ಪುಗಳು ಮಾಡ್ತಾರೆ, ಸಣ್ಣ ವಯಸ್ಸಲ್ಲಿ ತಪ್ಪುಗಳು ಮಾಡಿದರೆ ತಕ್ಷಣ ಹೋಗು ಅಲ್ಲಿ ಹೋಗಿ ಬಿಸಿಲು ಹೋಗಿ ನಿಂತ್ಕೋ ಅಲ್ಲಿ ಅರ್ಧ ಗಂಟೆ ಅಂತ ಹೇಳಿ ಬೈಲು ಕಳಿಸೋರಂತೆ. ಅಂದರೆ ಈ ತಮಿಳ್ನಾಡು ಬಿಸಿಲು ಗೊತ್ತಿರಬೇಕಲ್ಲ, ಉರಿ ಬಿಸಿಲೋದು, ಅಲ್ಲಿ ಹೋಗಿ ಅರ್ಧ ಗಂಟೆ ನಿಲ್ಲಿಸಿ ಇದು ಮಾಡೋರಂತೆ. ಹೀಗೆಲ್ಲ ತೊಂದರೆ ಕೊಡ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇವಾಗಂತೂ ಏನು ಜವಾಬ್ದಾರಿ ಇಲ್ಲ, ಹೀಗೆ ಮಾಡ್ತಾ ಇದ್ದಾನೆ, ಯಾವಾಗ ರಾಮನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಂತೇಳಿ. ಅವ್ರಿಗೇನು ರಾಮನ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಅಷ್ಟೇ ಅಲ್ಲ, ಸ್ವಂತ ಅಣ್ಣ ಅಷ್ಟೇ ಅಲ್ಲ, ಇನ್ನು ಉಳಿದವರು ಕಸಿನ್ಸ್ ಅವರೆಲ್ಲ ದಾಯಾದಿಗಳಿದಾರಲ್ಲ, ಅವರುಗಳು ಹೀಗೆ ಶುರು ಮಾಡಿಬಿಟ್ರಂತೆ. ಅವರುಗಳು ಕೂಡ ಸಿಕ್ಕಾಪಟ್ಟೆ ಇವ್ರನ್ನ ಹೀಯಾಡಿಸೋದು, ಇದು ಮಾಡೋದು, ಹಾಸ್ಯ ಮಾಡೋದು, ತಮಾಷೆ ಮಾಡೋದು, ಯಾವಾಗ ರಾಮ ರಾಮ ಅಂತ ಕೂತಿರ್ತಾನೆ ಅಷ್ಟೇ ಅಂತ ಹೇಳಿ ಇದು ಮಾಡೋದು ಎಲ್ಲ ಮಾಡಿದ್ರಂತೆ. ಅವಾಗ ಒಂದು ಮಾತು, ಹೀಗೆಲ್ಲ ಮಾಡ್ತೀಯಲ್ಲ, ಏನು ಯಾರು ನಿನ್ನ ಕಾಪಾಡೋಕೆ ಬರ್ತಾರೆ, ನಿನಗೆ ಅಮ್ಮ ಬರ್ತಾಳ, ಅಪ್ಪ ಬರ್ತಾಳ ಅಂತ. ಅಪ್ಪ ಇಲ್ಲ ಅಂತ ಗೊತ್ತಲ್ಲ, ಅಂತ ಬರ್ತಾರ, ಏನು ನಿನ್ಗೆ ಯಾರಿದ್ದಾರೆ ಅಮ್ಮ ಅಪ್ಪ ಅಂತೆಲ್ಲ ಹೇಳಿ ಇದು ಮಾಡೋರಂತೆ. ಅವಾಗ ಇವರು ಅದನ್ನು ಪೂರ್ತಿ ಬೇರೆ ಥರ ತಿರ್ಸ್ಕೊಂಬಿಟ್ರು. ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತೀಯ ಅಂಥೇಳಿ ಸೀತಮ್ಮ ಮಾಯಮ್ಮ ಅಂಥೇಳಿ ಇದು ಮಾಡಿದ್ರಂತೆ. ಒಂದು ಹಾಡು ಹೇಳಿದ್ರಂತೆ, ಅದೇ ಅವರೇ ರಚನೆ ಮಾಡಿ ಹೇಳಿದ್ದು, ಸೀತಮ್ಮ ಮಾಯಮ್ಮ ಅಂತೇಳಿ. ಅದನ್ನು ಕೇಳೋಣ. ಸೀತಮ್ಮ ಮಾಯಮ್ಮ ಸೀತಮ್ಮ ಮಾಯಮ್ಮ ಸೀತಮ್ಮ ಮಾಯಮ್ಮ ಶ್ರೀರಾముడు మా తండ్రి సీతమ్మ మాయమ్మ శ్రీరాముడు మా తండ్రి సీతమ్మ ಇವರು ಇಷ್ಟೆಲ್ಲ ಮಾಡ್ತಿದ್ರಲ್ಲ, ಬೈಗಳು ಅದು ಇದೆಲ್ಲ ಆಯಿತು, ತಮಾಷೆ ಮಾಡೋದು, ಇನ್ಸಲ್ಟ್ ಮಾಡೋದು ಎಲ್ಲ ಆಯಿತು. ಆದರೆ ಅವರೇನು ರಿಯಾಕ್ಟ್ ಮಾಡ್ತಿರಲಿಲ್ಲ, ಏನು ಕೇರ್ ಮಾಡ್ತಿರಲಿಲ್ಲ. ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇದ್ರು. ಅವರು ಹಾಗೇ ಹಾಡು ಹೇಳ್ಕೊಂಡು ಇದು ಮಾಡ್ಕೊಳ್ಳೋದು, ನಿತ್ಯ ಪೂಜೆ ಹೇಗೆ ಹಿಂದೆ ಮಾಡ್ತಿದ್ರು ಹಾಗೆ ಮಾಡೋರು. ಒಂಚೂರು ಅದು ಕಡಿಮೆ ಮಾಡ್ಕೋತಿರಲಿಲ್ಲ, ಹಾಗೆ ನಡೀತಾ ಇತ್ತಂತೆ. ಆದರೆ ಅವ್ರು ದುಃಖ ಆಗತ್ತೆ ಹೀಗೆಲ್ಲ ಮಾತಾಡ್ತಾರಲ್ಲ, ದುಃಖ ಅಂದರೆ ತನ್ನನ್ನು ಹೇಳ್ತಾರೆ ಅಂತಲ್ಲ, ತನ್ನ ರಾಮನನ್ನು ಹೇಳ್ತಾರಲ್ಲ ಅಂತ ಹೇಳಿ ಒಂದು ಇದು ಅದನ್ನು ಮಾಡೋವಾಗ ಹೇಳ್ಕೊತಾ ಇದ್ರು ಅಂತ ಹೇಳ್ತೀವಿ. ಹಾಗೇನೆ ಇವ್ರಿಗೇನಂದರೆ, ಹೀಗೆ ಸುಮ್ಮನೆ ಕೂತ್ಕೊಂಡು ರಾಮ ಜಪ ಮಾಡ್ತಾ ಕೂತಿದ್ರೆ, ರಾಮನ ಬಗ್ಗೆ ಹಾಡು ಹೇಳ್ಕೊಂಡು ಕೂತಿದ್ರೆ ಏನು ಪ್ರಯೋಜನ? ಜವಾಬ್ದಾರಿ ಬೇಕು. ಯಾಕಂದರೆ ಮದುವೆ ಆಗಿದೆ, ಅವಾಗ ಮಗಳು ಇದ್ಲಂತೆ. ಮಗಳು ಅಂತ ಸೀತಾಲಕ್ಷ್ಮಿ ತಗೊಳ್ಳು ಮಗಳು ಇದ್ಲು ತ್ಯಾಗರಾಜರಿಗೆ. ಇದು ಎಲ್ಲ ಸಂಸಾರ ನೋಡ್ಕೊಳ್ಳೋದು ಬೇಡವಾ? ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ತೀರ್ಮಾನಕ್ಕೆ ಬಂದ್ರಂತೆ ಜಪ್ಪೇಶರು ಅಣ್ಣ. ಏನಪ್ಪ ತೀರ್ಮಾನ ಅಂತ ಹೇಳಿದ್ರೆ, ನೀನು ಹೀಗೆ ನಮ್ಮ ಜೊತೆಲೇ ಇದನ್ನು ಏನು ಮಾಡಲ್ಲ, ಹೀಗೆ ಹಿಂದೆ ಹೇಳ್ದಾರಲ್ಲ ಉಂಡಾಡಿ ಗುಂಡ ಅಂತ, ಆ ಥರ ಇದು ಮಾಡ್ತೀಯಾ? ಅದಾಗಲ್ಲ. ಅದಕ್ಕೆ ನೀನು ಸೆಪರೇಟಾಗಿ ಒಂದು ಮನೆ ಮಾಡ್ಕೊಂಬಿಡು, ಮಾಡ್ಕೊಂಡು ಇಂಡಿಪೆಂಡೆಂಟಾಗಿ ಹೋಗು ನೀನು. ಅವಾಗ ಜವಾಬ್ದಾರಿ ಬರುತ್ತೆ ಅವನಿಗೆ ಅನ್ನೋ ಅರ್ಥದಲ್ಲಿ ಹಾಗೆ ಮಾಡ್ಕೊ, ನೀನು ನಿಮ್ಮ ಕುಟುಂಬನ ಕರ್ಕೊಂಡು ಬೇರೆ ಕಡೆ ಹೋಗು ಅಂತ ಹೇಳಿ ಇದು ಮಾಡೋದಂತೆ. ಇದು ಒಂಥರ ಸ್ಟ್ರಾಂಗ್ ಪಾಯಿಂಟು. ಆದರೆ ಆ ಸಮಯದಲ್ಲಿ ಒಂದು ಇದು ಹೇಳ್ತಾರೆ, ಆ ಊರಿನ ತಹಸೀಲ್ದಾರ್ ಒಬ್ಬರು ಇದ್ದಂತೆ. ಆ ತಹಸೀಲ್ದಾರು ತುಂಬ ಭಕ್ತರು, ತ್ಯಾಗರಾಜ ಭಕ್ತರು. ತ್ಯಾಗರಾಜರ ವಿಷಯದಲ್ಲಿ ಅವರಿಗೆ ತುಂಬ ಭಕ್ತಿ ಇತ್ತು, ಮತ್ತು ಒಂದು ಗೌರವ ಇತ್ತು. ಹಾಗಾಗಿ ತ್ಯಾಗರಾಜನ ಹೀಗೆಲ್ಲ ಬೈತಾ ಇದ್ದಲ್ಲ, ಅಣ್ಣ ಬೈತಾ ಇರಲ್ಲ, ಎಲ್ಲ ನ್ಯಾಯವೇನಲ್ಲ, ಒಂಥರ ಒಂದು ವ್ಯವಹಾರ ದೃಷ್ಟಿಯಿಂದ ಸರಿ. ಆದರೆ ತ್ಯಾಗರಾಜನ ಮನಸ್ಸನ್ನು ಕಿಂಚಿತ್ತೂ ಅರ್ಥ ಮಾಡ್ಕೊಂಡಿಲ್ಲ, ಹೀಗಿದು ಮಾಡ್ತಾನಲ್ಲ ಅಂಥೇಳಿ. ಸರಿ, ಸೆಪ್ರೇಟ್ ಆಗಿರೋದು ಇಬ್ಬರಿಗೂ ಒಳ್ಳೇದು ಅಂಥೇಳಿ ತ್ಯಾಗರಾಜರಿಗೆ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಬೋದು, ಇವನು ಹೇಳೋದೆಲ್ಲ ಕಮ್ಮಿ ಆಗುತ್ತೆ, ಒಳ್ಳೇದು ಇಬ್ಬರಿಗೂ ಅಂಥೇಳಿ ಅವ್ರು ತಹಸೀಲ್ದಾರರೇ ಒಂದು ಉಪಾಯ ಮಾಡಿದ್ರಂತೆ. ಏನಂತ ಹೇಳಿದ್ರೆ, ಇವ್ರ ಮನೆಯನ್ನೇ ಎರಡಾಗಿ ಮಾಡಿ ವಿಭಾಗ ಮಾಡಿ ಒಬ್ಬೊಬ್ರಿಗೆ ಒಂದು ಪೋರ್ಷನ್ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದಂತೆ. ಅದಕ್ಕೆ ಆ ತಹಸೀಲ್ದಾರ್ ತುಂಬ ಸಹಾಯ ಮಾಡ್ದ ಅಂತ ಹೇಳಿ ಹೇಳ್ತಾರೆ. ಹಾಗೆ ಆಯಿತು. ಮನೆಯನ್ನು ಎರಡು ಭಾಗ ಮಾಡಿದ್ರು. ಎರಡು ಭಾಗ ಮಾಡಿ
ಉತ್ತರ ಭಾಗವನ್ನು ತ್ಯಾಗರಾಜರು ಕೊಟ್ಟರು, ದಕ್ಷಿಣ ಭಾಗವನ್ನು ಜಪ್ಪೇಶರು ಕೊಟ್ಟರು. ಹೀಗೆ ಇಂಡಿಪೆಂಡೆಂಟ್ ಆಯಿತು. ಇಂಡಿಪೆಂಡೆಂಟ್ ಆದಮೇಲೆ ಇವರು ತ್ಯಾಗರಾಜ ಇನ್ನೂ ಖುಷಿ ಆಯಿತು. ಯಾರು ಕೇಳೋರಿಲ್ಲ, ಅವ್ರ ಪಾಡಿಗೆ ಅವರು ಮುಂದುವರಿಸ್ತಾ ಇದ್ದರು ತಮ್ಮ ಇದನ್ನು ನಿತ್ಯ ಕೆಲಸವನ್ನು ಅಂಥೇಳಿ ಹೇಳ್ತಾರೆ. ಹೀಗಿರುವಾಗ ಒಂದು ಸಲ ಏನಾಯಿತು, ತಮ್ಮ ಗುರುಗಳಿದ್ದಾರಲ್ಲ ಸೊಂಟಿ ವೆಂಕಟರಮಣಯ್ಯ ಅವರ ತಂದೆ ಸೊಂಟಿ ವೆಂಕಟ ಸುಬ್ಬಯ್ಯ ಅವರು ಆಸ್ಥಾನ ಸಂಗೀತಜ್ಞರು ಅದರಲ್ಲಿದ್ದವರು. ಅವರು ಮುಂದೆ ತ್ಯಾಗರಾಜನ ಹಾಡಿಸ್ಬೇಕು ಅಂಥೇಳಿ ಗುರುಗಳಿಗೆ ಆಸೆ ಆಯಿತು. ಸಹಜವಾಗಿದೆ, ತಾವು ತುಂಬ ಸಂತೋಷ ಪಡ್ತಾ ಇದ್ದರು ತ್ಯಾಗರಾಜನ ಹಾಡನ್ನು ಕೇಳಿ, ಅವರ ರಚನೆಯನ್ನು ಕೇಳಿ. ಎಲ್ಲ ಥರದಲ್ಲೂ ಒಂದು ಅವರು ಹಾಡೋ ವಿಧಾನ, ಇನ್ನೊಂದು ಅದರ ಸಾಹಿತ್ಯ, ಆಮೇಲೆ ಅಲ್ಲಿರುವಂಥ ಭಕ್ತಿಭಾವ ಎಲ್ಲವೂ ಕೂಡ ತುಂಬಿಕೊಂಡಿರುತ್ತೆ. ಅದನ್ನ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ತಮ್ಮ ತಂದೆನೂ ಕೇಳಬೇಕು. ಹಾಗೆ ಮಾಡಿ ಏನು ಮಾಡಿದ್ರು, ಅವ್ರು ಕೇಳಿಸ್ಬೇಕು ಅಂತ ಹೇಳಿ ಇದು ಮಾಡಿದ್ರಂತೆ. ಆಯಿತು, ಅವಾಗ ಒಂದು ಸಭೆ ಸೇರಿಸಿದ್ರು. ಸಭೆ ಸೇರಿಸಿ ತ್ಯಾಗರಾಜನ ಕರೆದು ಇಲ್ಲಿ ಬಂದು ಹಾಡಬೇಕಪ್ಪ ಅಂತ ಹೇಳಿದ್ರಂತೆ. ಆಯಿತು ಬರ್ತೀನಿ ಅಂತ ಹೇಳಿ ಇವರು ಒಪ್ಕೊಂಡ್ರು. ಯಾಕೆಂದರೆ ಗುರುಗಳು ಕರೀತಾ ಇದ್ದಾರೆ, ಗುರುಗಳ ತಂದೆ ಮುಂದೆ ಹಾಡಬೇಕು ಅಂತ. ಆಮೇಲೆ ಅವರು ಏನು ಮಾಡಿದ್ರು, ಅನೇಕ ಜನ ವಿದ್ವಾಂಸರು ಇದ್ರಲ್ಲ ಅವರೆಲ್ಲ ಕರೆಸಿದ್ರಂತೆ. ಕರೆಸಿ ಅವರು ಹಾಡಕ್ಕೆ ಹೇಳಿದ್ರು. ಅವತ್ತೇನಾಯಿತು, ಅವರು ಹಾಡುವಾಗ ಸಾಯಂಕಾಲದೊತ್ತು ಏನೋ ಕರೆದಿದ್ರು. ರಾತ್ರಿ ಅರಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ನಿಗೆ ಇವ್ರನ್ನೆಲ್ಲ ಈ ವಿದ್ವಾಂಸರನ್ನೆಲ್ಲ ರಾಜ ಕರೆದಿದ್ದಂತೆ, ಎಲ್ಲರೂ ಬರಬೇಕು ಅಂಥೇಳಿ. ಆಯಿತು ಅಂಥೇಳಿ ಇವರೆಲ್ಲ ಒಪ್ಕೊಂಡು ಇದು ಮಾಡಿದ್ರು. ಅವತ್ತು ತ್ಯಾಗರಾಜರು ಬಂದು ಕೂತ್ಕೊಂಡು ಹಾಡಪ್ಪ ಅಂತ ಹೇಳಿದಾಗ ಹಾಡಕ್ಕೆ ಶುರು ಮಾಡಿದ್ರು. ಯಾವುದು, ಕಾಂಬೋಧಿ ರಾಗದಲ್ಲಿ ಒಂದು ಮರಿ ನಿನ್ನೆ ಅಂತ ಹಾಡಿದ್ರು. ಎಷ್ಟು ವಿಸ್ತಾರವಾಗಿ ಕಾಂಬೋಧಿ ಆಲಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ಕೂತ್ಕೊಂಡು ಹಾಗೆ ಸ್ತಬ್ಧರಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಸುಮಾರು 8 ಗಂಟೆ ಕಾಲ ಹಾಡಿದಾರಂತೆ. ಅವತ್ತು ಆಲಾಪನೆ ಆಯಿತು, ಆಮೇಲೆ ಪಲ್ಲವಿ ಆಯಿತು, ಆಮೇಲೆ ನೆರವಲ್ಲು, ಆಮೇಲೆ ಕಲ್ಪನಾ ಸ್ವರಗಳು ಎಲ್ಲ ಸೇರಿ ವಿಸ್ತಾರವಾಗಿ ಹಾಡಿ 8 ಗಂಟೆ ಕಾಲ ಹಾಡಿದ್ರು. ಒಬ್ಬರು ಅಲ್ಲಾಡಲಿಲ್ಲ, ಹಾಗೆ ಸ್ತಬ್ಧರಾಗಿ ಕೂತ್ಕೊಂಡು ಕೇಳಿ ಆನಂದ ಪರವಶರಾಗ್ತಾ ಇದ್ರು. ಇವರಿಗೆ ವೆಂಕಟರಮಣಯ್ಯ ಇವ್ರ ಗುರುಗಳಿಗೇ ಸಂತೋಷ ತಡೆಯೋಕ್ಕಾಗಲಿಲ್ಲ. ಆ ಗುರುಗಳ ತಂದೆ ಅಂತೂ ಮೊದಲು ಕೇಳ್ತಾ ಇದ್ದಾರೆ ಅವ್ರಿಗಂತೂ ಆಶ್ಚರ್ಯ. ಎಷ್ಟು ಚೆನ್ನಾಗಿದೆ ಕಂಠ, ಅಂತೂ ಮಧುರವಾದ ಕಂಠ, ಅದರಿಂದ ಕೇಳಲೇಬೇಕಾಗಿಲ್ಲ. ಅವರು ಎಷ್ಟು ಚೆನ್ನಾಗಿದೆ ಎಲ್ಲ ಪಂಡಿತರುಗಳೇನೆ, ಸಂಗೀತ ವಿದ್ವಾಂಸರು, ಅದರಿಂದ ಎಲ್ಲರೂ ಸಂತೋಷಪಟ್ಟರು. ಎಷ್ಟು ಸಂತೋಷ ಆಯಿತು ಸುಬ್ಬಯ್ಯನವರಿಗೆ ಅಂತ ಹೇಳಿದ್ರೆ, ಅವರು ತಮ್ಮ ಇದು ಬೆಲೆ ಬಾಳೋ ಅಂಥ ವಸ್ತುಗಳನ್ನು ರಾಜ ತನಗೆ ಕೊಟ್ಟಿದ್ದನ್ನು, ಆಸ್ಥಾನ ವಿದ್ವಾಂಸನವರು ರಾಜ ತನಗೆ ಕೊಟ್ಟಿದ್ದನ್ನು ಎಲ್ಲವನ್ನು ಅನೇಕ ವಸ್ತುಗಳನ್ನು ಇವರಿಗೆ ಪ್ರೆಸೆಂಟ್ ಆಗಿ ತ್ಯಾಗರಾಜರು ಕೊಟ್ಟರಂತೆ. ಅವರ ಹಿರಿಯರ ಆಶೀರ್ವಾದ ಅಂತ ಹೇಳಿ ಅದನ್ನು ಸ್ವೀಕರಿಸಿದ್ರು ಅವರು ಅಂತ. ಇಷ್ಟು ಹೊತ್ತು ಆದಮೇಲೆ ಎಲ್ಲ ಮುಗಿದ ಮೇಲೆ ಆ ಪಂಡಿತರಿಗೆ ಆವಾಹ ಜ್ಞಾಪಕ ಬಂತು, ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ರೆ ಅದಕ್ಕೆ ಕರೆದಿದ್ರು, ಮರ್ತೇ ಬಿಟ್ವಲ್ಲ ನಾವು ಅಂತ. ಒಬ್ರಿಗೂ ಜ್ಞಾಪಕ ಬರಲಿಲ್ಲ ಇವರು ಹಾಡು ಕೇಳ್ತಾ. ಆಮೇಲೆ ಏನು ಮಾಡಿದ್ರು, ಸರಿ ಹೋಗಿ ಮಾರನೇ ದಿವಸ ಕ್ಷಮಾಪಣೆ ಕೇಳ್ಕೊಂಡ್ರಂತೆ. ಕ್ಷಮಾಪಣೆ ಕೇಳುವಾಗ ಕಾರಣನೂ ಹೇಳಿದ್ದಾರೆ. ಈ ಥರ ತ್ಯಾಗರಾಜ ಹಾಡ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು, ಮೈ ಮರೆತು ಕೂತ್ಕೊಂಡ್ಬಿಟ್ವ ನಾವು. ಏನಕ್ಕೆಲ್ಲ ಕಣ್ಣಲ್ಲಿ ಧಾರಧಾರಿಯಾಗಿ ಕಣ್ಣೀರು, ಕೆಲವರಿಗೆ ಆನಂದ ಬಾಷ್ಪ ಅದು ಹಾಗೆ ಆಗ್ತಾ ಇತ್ತು. ಹೀಗೆ ಮಾಡ್ತಾ ಇದ್ರು, ಹಾಗಾಗಿ ನಾವು ಮರೆತು ಬಿಟ್ಟು ಕ್ಷಮಿಸ್ಬೇಕು ನಮ್ಮನ್ನ ಅಂತ ಕೇಳ್ಕೊಟ್ಟಂತೆ. ಆಮೇಲೆ ಇನ್ನೊಂದು ಕಡೆಯಿಂದ ವೆಂಕಟ ಸುಬ್ಬಯ್ಯನವರು ಬರ್ತಾರೆ. ಅವರು ಹೇಳಿದಂತೆ, ಹೀಗಾಯಿತು, ನನ್ನ ಸಂತೋಷದಿಂದ ತಾವು ಕೊಟ್ಟಿದ್ದೆಲ್ಲ ಅವನಿಗೆ ಕೊಟ್ಬಿಟ್ಟೆ ನಾನು ಅಂತ ಹೇಳಿ ಅವರು ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ರಾಜನಿಗೆ ಸುಮ್ಮನೆ ಇರ್ತಾನ, ಅವನಿಗೆ ತುಂಬ ಇದಾಯಿತು, ಸಂತೋಷ ಕುತೂಹಲ ಎರಡೂ ಆಯಿತು. ಆ ತ್ಯಾಗರಾಜನ ನಾನು ನೋಡಲೇಬೇಕು, ಅವನು ನಮ್ಮ ಮುಂದೆ ಬಂದು ಹಾಡಬೇಕು, ನಾನು ಅವನ ಹಾಡನ್ನು ಕೇಳಬೇಕು ಅಂತ ಹೇಳಿ ಕೂತ್ಕೊಂಡ್ಬಿಟ್ರು. ಕರೆಸಿ ಅವನನ್ನ ಅಂತ. ಅವಾಗ ಹೇಳಿದ್ರಂತೆ ಇವರು, ಏನಂತ ಹೇಳಿದ್ರೆ, ಇಲ್ಲ ಅವರು ಸುಲಭವಾಗಿ ಬರಲ್ಲ, ಎಲ್ಲೂ ಕೂಡ ಬರಲ್ಲ ಅಂತೆಲ್ಲ ಹೇಳಿದ್ರಂತೆ. ಇಲ್ಲ ನಾನು ಕರೆಸ್ತೀನಿ ಅಂತ ಹೇಳಿದ್ರಂತೆ. ಇದು ಒಂದು ವರ್ಷನ್. ಇನ್ನೊಂದು ಸಣ್ಣ ವರ್ಷನ್ ಏನಂತ ಹೇಳಿದ್ರೆ, ವೆಂಕಟರಮಣಯ್ಯನವರು ಅಂದರೆ ತ್ಯಾಗರಾಜರ ಗುರು ಅವಾಗ ರಾಜನ ಆಸ್ಥಾನಕ್ಕೆ ಹೋಗ್ಬಿಟ್ಟು ಇವರು ತ್ಯಾಗರಾಜರು ಹೀಗೆ ನನ್ನ ಶಿಷ್ಯ ತ್ಯಾಗರಾಜ ಹೀಗೆಲ್ಲ ರಚನೆ ಮಾಡಿದ್ದಾನೆ ಅಂಥೇಳಿ ಮಧ್ಯೆ ಹಾಡೋರಂತೆ. ಹಾಡಿದಾಗ ಅವನಿಗೆ ತುಂಬ ರಾಜನ ಖುಷಿ ಆಯಿತು. ಅವನು ರಾಜ ಒಂಥರ ಕಲಾ ಪ್ರೇಮಿ, ಅವನು ಕಲೆಗಳ ವಿಷಯ ತುಂಬ ಅವನಿಗೆ ಅಭಿಮಾನ ಇತ್ತು, ಪ್ರೇಮ ಇತ್ತು. ಅವನು ಅದರಿಂದ ತುಂಬ ಸಂತೋಷ ಪಡ್ತಾ ಇದ್ದ. ಅದು ಹೇಳುವಾಗ ಒಂದು ಕೀರ್ತನೆಯನ್ನು ಹೇಳಿದಾಗ
ಸಾಮಜ ವರಗಮನ ಅಂತ ಹೇಳಿದಾಗ ಅವನು ತುಂಬ ಖುಷಿ ಆಗುತ್ತಂತೆ. ಎಂಥ ಸಾಹಿತ್ಯ ಇದು, ಎಂಥ ಸಾಹಿತ್ಯ, ಎಷ್ಟು ಚೆನ್ನಾಗಿದೆ ಅಂಥೇಳಿ ನಾನು ತ್ಯಾಗರಾಜನ್ ನೋಡಲೇಬೇಕು, ಅವನು ನಮ್ಮ ಮುಂದೆ ಹಾಡಲೇಬೇಕು, ಅವನ ಗಾನ ನಾನು ಕೇಳಬೇಕು ಅಂತ ತುಂಬ ಇದು ಮಾಡಿದ್ರಂತೆ. ಆ ಸಾಮಜ ವರ್ಗಮನ ಒಂದು ಲೈನು ಹಾಡ್ತಾರೆ. ಸಾಮಜ ವರ್ಗಮನ ಸಾಮಜ ವರ್ಗಮನ ಸಾಧು ಹೃತ್ ಸಾರಸಾಬ್ಜ ಪಾಲಕಾಲ ತೀರ್ಥ ವಿಖ್ಯಾತ ಸಾಮಜ ವರ್ಗಮನ ಸಾವನಿಗಮಜ ಸುಧಾಮಯ ಗಾನ ವಿಚಕ್ಷಣ ಗುಣಶೀಲ ದಯಾಲವಾಲ ಮಾಂ ಪಾಲಯ ಸಾಮಜ ವರ್ಗಮನ. ಇಷ್ಟು ಹೇಳಿದ್ಮೇಲೆ ಅವ್ರಿಗೆ ಕೇಳಲೇಬೇಕು ಅಂತ ಆಸೆ ಆಗೋಯ್ತು. ಎರಡು ಒಂದೇ ತರಹ ಬೇರೆ ಬೇರೆ ಸೋರ್ಸಿಂದ ಬಂತು ಅಂತ, ಎರಡು ವರ್ಷನ್ ಹೇಳಿದ್ನಲ್ಲ, ಎರಡು ಐಡಿಯಾ ಒಂದೇನೆ, ಎರಡು ಸೋರ್ಸಿಂದ. ಒಟ್ಟಿನಲ್ಲಿ ಅವನಿಗೆ ಕುತೂಹಲ ಜಾಸ್ತಿ ಆಯಿತು, ಕೇಳಲೇಬೇಕು ಅಂತ ಆಸೆ ಆಯಿತು, ಅದಕ್ಕೋಸ್ಕರ ಕೇಳ್ದ ಅಂತ. ಅವನು ಕೇಳ್ಬಿಟ್ಟು ಕಳಿಸ್ತಾನೆ. ಅವರ ಇವರುಗಳ ಆಳುಗಳಿರ್ತಾರಲ್ಲ, ಅವ್ರನ್ನ ಕಳಿಸ್ಬಿಟ್ಟು ಹೋಗಪ್ಪ ನಿನ್ನ ಕರ್ಕೊಂಬ ಅಂತ ಹೇಳಿ ಅವ್ರನ್ನ ಕರ್ಕೊಂಬರ್ಬೇಕು. ಕರ್ಕೊಂಬರ್ಬೇಕಾದ್ರೆ ಹಾಗಲ್ಲ, ಸುಮ್ಮನೆ ಅಲ್ಲ, ತುಂಬ ಬಡವಳಿಗಳೆಲ್ಲ ಕೊಟ್ಟು ರಥದಲ್ಲಿ ಕಳಿಸ್ತಾರೆ. ರಥ ತುಂಬಿರುತ್ತೆ, ಅಷ್ಟು ಎಲ್ಲ ಸಾಮಾನುಗಳು, ಏನು ಬೆಲೆ ಬಾಳುವಂಥ ವಸ್ತ್ರಗಳು, ಇವುಗಳು ಎಲ್ಲವನ್ನೂ ತೊಗೊಂಡು ಹೋಗು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಎಲ್ಲ ತೊಗೊಂಡು ತುಂಬಿಸ್ಕೊಂಡು ಅವರು ತೊಗೊಂಡ್ಬರ್ತಾರಂತೆ. ತೊಗೊಂಡು ಬರೋವಾಗ ರಾಜನ ಒಂದು ರಥ ಬರ್ತಾ ಇದೆ ಅಂತ ಹೇಳುವಾಗ ಜಪ್ಪಿ ಐಶ್ವರ್ಯ ಅವ್ರ ಮನೆ ಜಗಲಿ ಮೇಲೆ ಕೂತಿರ್ತಾರೆ ಅಣ್ಣ. ಅವ್ರಿಗೆ ಆಶ್ಚರ್ಯ, ಏನು ಇವನು ಮುಂದೆ ಇದು ರಾಜನ ಒಂದು ರಥ ಬರ್ತಾ ಇದೆಯಲ್ಲ, ನಮ್ಮನೆ ಕಡೆ ಬರ್ತಾ ಇರೋ ಕಾಣುತ್ತಲ್ಲ, ಪಕ್ಕ ತಾನೆ ಮನೆ ಇರೋದು ಕಾಣುತ್ತಲ್ಲ. ಜಗಲಿ ಮೇಲೆ ಕೂತ್ಕೊಂಡು ಯಾರು ಬರ್ತಾರೆ ಮನೆಗೆ, ತಮ್ಮ ಮನೆಗೆ ಯಾರು ಬರ್ತಾರೆ, ತ್ಯಾಗೋ ಮನೆಗೆ ಯಾರು ಹೋಗ್ತಾರೆ, ಅದನ್ನ ನೋಡೋದೇ ಅವ್ರ ಕೆಲಸ ಆಗಿತ್ತು ಅಂತ ಹೇಳ್ತಾರೆ. ಕೂತ್ಕೊಂಡಿದ್ರು. ಬಂದಾಗ ತುಂಬ ಇದಾಗೋಯ್ತು. ಅದಕ್ಕೆ ಏನು ಯಾರು ಬೇಕು, ಇದೆಲ್ಲ ನೀವು ಬರ್ತಾ ಇದ್ದೀರಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಈ ತ್ಯಾಗರಾಜ ಅಂತ ಯಾರಾದರೂ ಇದ್ದಾರಾ, ಅವ್ರ ಮನೆಗೆ ಬಂದಿದ್ದೀವಿ ಅಂತ ಹೇಳ್ತಾರಂತೆ. ಇವರು ತ್ಯಾಗರಾಜನ ನನ್ನ ತಮ್ಮನೇ, ಇಲ್ಲೇ ಇದ್ದಾನೆ, ಬನ್ನಿ ಅಂತ ಕರೆದು ಇದು ಮಾಡಿದ್ರಂತೆ. ಸರಿ, ಅವರಿಗೆ ಆಶ್ಚರ್ಯ, ಈ ರಥ ಬಂದಿದೆ ರಾಜನ ಆಸ್ಥಾನದಿಂದ, ರಥ ತುಂಬಿದೆ, ಅದೆಲ್ಲ ತಗೊಂಬಂದು ಇವ್ರ ಮುಂದೆ ತ್ಯಾಗರಾಜನ ಮುಂದೆ ಇಟ್ಟು ಕೇಳ್ತಾ ಇದ್ದಾರೆ. ಕೇಳುವಾಗ ಒಂದು ಸಣ್ಣ ಇದು ವ್ಯತ್ಯಾಸ ಆಗೋಯ್ತು. ಏನಪ್ಪ ಅಂತ ಹೇಳಿದ್ರೆ, ಅವ್ರನ್ನ ರಾಜ ಕರ್ಕೊಂಬರಕ್ಕೆ ಹೇಳಿದ್ದಾರೆ ಅಂತ ಹೇಳೋದ್ರ ಜೊತೆಯಲ್ಲಿ ಬರೋವಾಗ ನೀವು ರಾಜನ ಮೇಲೆ ಒಂದು 2 ಹಾಡು ಹೇಳಬೇಕಂತೆ ಅಂತ ಜೊತೆ ಹೇಳಿಬಿಟ್ಟಿದ್ದಾರೆ. ಆಮೇಲೆ ನೀವು ಹೇಳಿದಾಗ ನಿಮಗೆ ತುಂಬ ಒಂದು ಭೂಮಿಯೆಲ್ಲ ಕಾಣಿಕೆ ಕೊಡೋ ಯೋಜನೆ ಇದೆ ಅವರಿಗೆ, ಮತ್ತು ಐಶ್ವರ್ಯವನ್ನು ಕೊಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಅದನ್ನು ಕೇಳಿದ ತಕ್ಷಣ ತ್ಯಾಗರಾಜರಿಗೆ ತುಂಬ ಬೇಸರ ಆಗೋಯ್ತು. ಅಯ್ಯೋ, ನಾನು ರಾಜನ ಬಗ್ಗೆ ಹೇಳೋದ, ಕೀರ್ತನೆ ಹೇಳೋದ ಖಂಡಿತ ಮಾಡಲ್ಲ, ರಾಮನ್ ಬಿಟ್ಟು ಇನ್ಯಾರ ಬಗ್ಗೆನೋ ನರಸ್ತುತಿ ನಾನು ಮಾಡಲ್ಲ ಅಂತ ಹೇಳೋದಕ್ಕೆ ಅವ್ರು ಕೇಳ್ತಾರಂತೆ, ತನ್ನ ಮನಸ್ಸನ್ನು ಕೇಳ್ತಾರೆ. ಯಾವುದು ಸುಖ ಕೊಡುತ್ತೆ ನಿನಗೆ? ಈ ನಿಧಿ ಎಲ್ಲ ತಂದಿಟ್ಟಿಯಾರಲ್ಲ, ಈ ನಿಧಿ ಸುಖ ಕೊಡುತ್ತಾ ಅಥವಾ ರಾಮನ ಸನ್ನಿಧಿ ಸುಖವಾ? ಹೇಳು ಮನಸ್ಸೇ ನೀನು, ನಿಜ ಹೇಳೋದು, ನಿಜಮೂ ಬಲ್ಕು ಮನಸ್ಸ ಅಂತ ಕೇಳ್ತಾರೆ. ಅದನ್ನು ಹೇಳ್ತಾರೆ, ಕೇಳಿ. ನಿತ್ಯಜಾಲ ಸುಖಮಾ ರಾಮುನಿಸಲ್ ನಿತ್ಯಜಾಲ ಸುಖಮಾ ರಾಮುನಿ ಸನ್ನ ಅಂಥೇಳಿ ಅಷ್ಟನ್ನು ಬೇಡ ಅಂಥೇಳಿ
ತೀರ್ಮಾನ ಮಾಡ್ಬಿಡ್ತಾರೆ ರಾಮನ ಸನ್ನಿಧಿಯೇ ನನ್ನ ಸುಖ ಕೊಡುತ್ತೆ ಇದೆಲ್ಲ ಅಂಥೇಳಿ ಇನ್ನು ಚರಣದಲ್ಲಿ ಬೇರೆ ಬೇರೆ ಕಂಪ್ಯಾರಿಸನ್ ಎಲ್ಲ ಕೊಡ್ತಾರೆ. ಇದು ಸುಖವೋ ಅದು ಸುಖವೋ ಹೇಳು ಅಂತ ಅದು ವಿಸ್ತಾರದಲ್ಲಿ ಬರುತ್ತೆ. ಹಾಗೆ ಮಾಡಿದ್ಮೇಲೆ ಅವ್ರಿಗೆಲ್ಲ ಆಶ್ಚರ್ಯವಾಗುತ್ತೆ, ಏನು ನಾವು ತಂದಿದ್ದೆಲ್ಲ ವಾಪಸ್ ಕಳಿಸ್ತಾ ಇದ್ದಾರಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ನನಗೆ ಬೇಕು, ರಾಮನ ಸನ್ನಿಧಿ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಅವರು ಬೇರೆ ಇನ್ನೇನು ಮಾಡೋಕ್ಕಲ್ಲ ವಾಪಸ್ ಹೋದರು. ವಾಪಸ್ ಹೋಗಿದ್ದಕ್ಕೆ ಏನಾಯಿತು ಪರಿಣಾಮ ಅಂತ ಹೇಳಿದ್ರೆ, ಜಪ್ಪಿ ಹೆಸರು ಅಲ್ಲೇ ಕೂತಿದ್ದಾರೆ. ಕೂತ್ಕೊಂಡು ಇದೆಲ್ಲ ಇಟ್ಟೆಲ್ಲ ಬಂತು. ಈ ಮನುಷ್ಯ ಬೇಡ ಅಂತ ಹೇಳಿದ್ರೆ, ಏನೋ ಬುದ್ಧಿ ಇದೆಯಾ ನಿನಗೆ, ಚೆನ್ನಾಗಿ ಬೈದು ಬಿಡ್ತಾರೆ. ಏನೋ ಒಂದು ಚೂರಾದ್ರೂ ಬುದ್ಧಿ ಇದೆಯಾ ನನಗೆ, ಹೀಗೆ ಮಾಡ್ತಾ ಇದೆಯಲ್ಲ, ಲಕ್ಷ್ಮಿ ಹುಡುಕೊಂಡು ಬಂದ್ಯಾಳೆ, ಮನೆಗೆ ಬಂದ್ಯಾಳೆ, ರಾಜನಾಥರಿಂದ ಬಂದಿದೆ, ಕೊಡ್ತೀನಿ ಅಂತ ಹೇಳುವಾಗ ಬೇಡ ಅಂತ ಹೇಳ್ತೀಯಲ್ಲ. ಅಂದರೆ ತನಗೆ ಈ ಥರ ಚಾನ್ಸ್ ಸಿಕ್ಕಿದ್ರೆ ಬಿಡ್ತಾ ಇದ್ನ ನಾನು ಅಂತ ಹೇಳೋ ಹಾಗೆ. ಅಂದರೆ ಇದೆಲ್ಲ ಒಳ್ಳೆ ಶಾರೀರ ಇದೆ ನನಗೆ, ಅದನ್ನು ನೀನು ಕ್ಯಾಶ್ ಮಾಡ್ಕೋಬೇಕಾಗಿತ್ತು, ಅದನ್ನು ಬಿಟ್ಬಿಟ್ಟು ಹೀಗೆ ಮಾಡ್ತೀಯಲ್ಲ, ಅವಕಾಶ ಬಿಟ್ಟಿಯಲ್ಲ, ಒಳ್ಳೆ ಸುವರ್ಣ ಅವಕಾಶ, ಅದನ್ನು ಬಿಟ್ಟಿಯಲ್ಲ ನೀನು ಅಂತ ಚೆನ್ನಾಗಿ ಬೈತಾರೆ, ಬಾಯಿ ತುಂಬ ಬೈದು ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಆಯಿತು, ಇವರು ಏನು ಹೇಳಿದ್ರು ಇಲ್ಲ, ನನಗೆ ನರಸ್ತುತಿ ಬೇಡ, ನನಗೆ ರಾಮನ ಸ್ತುತಿಯೇ ಬೇಕು ಅಂಥೇಳಿ ಪಟ್ಟ ಹಿಡಿದು ಕೂತ್ಕೊಂಡಿದ್ದಾರೆ. ರಾಜನಿಗೆ ಒಂದು ತರಹ ಪಾಪ ಅದನ್ನು ಬಂದು ಹೇಳಿದಾಗ ಅವಮಾನ ಆದಂಗೆ ಆಯಿತು. ರಾಜ ಮೊದಲೇ ಸ್ವಲ್ಪ ಇದಾಗಿದ್ದಾನೆ. ಏನಂತ ಹೇಳಿದ್ರೆ, ರಾಜ ಅಂತ ಹೆಸರು, ಮಹಾರಾಜ ಅಂತ ಹೆಸರು, ಮರಾಠ ಅವನು, ಶರ್ಫೋಜಿ ಮರಾಠ ಅವನು ಡಮ್ಮಿ ರಾಜ ಅಷ್ಟೇ. ಯಾಕೆಂದರೆ ಅವನ ಅಡ್ಮಿನಿಸ್ಟ್ರೇಷನ್ ಆಗಲಿ, ಇದಾಗಿ ರೆವಿನ್ಯೂ ಆಗಲಿ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಗುತ್ತೆ, ಬ್ರಿಟಿಷರ್ಗೆ ಹೋಗ್ತಾ ಇದೆ. ಇವನು ಸ್ವಲ್ಪ ಡಮ್ಮಿಯಾಗಿ ಕೂರಿಸ್ಬಿಟ್ಟಿದ್ದಾರೆ. ಹಾಗೆ ಮಾಡಿದ್ದೇ ಅವನಿಗೊಂಥರ ಅವಮಾನ ಇದಾಗಿದೆ, ಸ್ವಲ್ಪ ಬೇಜಾರಿದೆ. ಆದರೆ ಅವನೇನು ಮಾಡ್ದ, ಆ ಟೈಮಲ್ಲಿ ಬುದ್ಧಿವಂತನಾಗಿ ಒಳ್ಳೆ ಬೇರೆ ಕೆಲಸಗಳ ಕಲಾಪ್ರೇಮಿ ಅವನು. ಹಾಗಾಗಿ ತುಂಬ ಕಲೆಗಳನ್ನು ವೃದ್ಧಿಯಾಗುವಂಥ ಕೆಲಸಗಳನ್ನ ಸಾಕಷ್ಟು ಮಾಡಿದ್ದಾನೆ. ಅದೆಲ್ಲ ವಿಸ್ತಾರ ಮುಂದೆ ಯಾವಾಗಲಾದ್ರೂ ಹೇಳೋಣ, ಅವನೇನೇನು ಮಾಡ್ದ ಅನ್ನೋದ್ರ ಬಗ್ಗೆ. ಇರಲಿ, ಅದು ಒಂದು. ಎರಡನೇದು, ಹೀಗೆ ತ್ಯಾಗರಾಜರು ನಾನು ಬರಲ್ಲ ಅಂಥೇಳಿ, ನರಸ್ತುತಿ ಮಾಡಲ್ಲ, ಬರಲ್ಲ ಅಂಥೇಳಿ ನಾನು ತಳ್ಳಿಬಿಟ್ಟಲ್ಲ ಅಂಥೇಳಿ ಅದೊಂದು ಅವಮಾನ ಆಯಿತು. ಆದರೂ ಅವನು ಬಿಡಲಿಲ್ಲ, ಏನಾದರೂ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದರೆ ಅವರು ಮುಂಚೆ ವೃತ್ತಿ ಮಾಡ್ತಾ ಇದ್ದವರು, ಮುಂಚೆ ವೃತ್ತಿ ಬೇಡ, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಮತ್ತೊಂದು ಪ್ರಯತ್ನ ಮಾಡ್ತಾರಂತೆ. ಅವ್ರು ಬರಲ್ಲ ಅನ್ನೋ ತೀರ್ಮಾನ ಆಗೋಯ್ತು. ಅದಕ್ಕೋಸ್ಕರ ಮುಂಚೆ ವೃತ್ತಿ ಮಾಡ್ತಾ ಇರುವಾಗ ಇದನ್ನು ಕಳಿಸ್ತಾರಂತೆ, ಆಳುಗಳು ಕಳಿಸ್ಬಿಟ್ಟು ನೀವು ಸುವರ್ಣ ಕಾಯಿನ್ಸ್ ಇಟ್ಕೊಂಡಿದ್ದಾರೆ ಅವರು, ತುಂಬ ಕೊಟ್ಟಿದ್ದಾನೆ, ಅದನ್ನು ತೊಗೊಂಡೋಗಿ ಅವ್ರ ಹಿಂದೆನೇ ಹೋಗಿ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಅವರ ಚೀಲಕ್ಕೆ ಹಾಕ್ಬಿಡಿ, ಒಂದೊಂದೇ ಕಾಯಿನ್ ಹಾಕ್ತಾ ಬನ್ನಿ, ಆವಾಗ ಅವರು ಅದರಿಂದ ಉಪಯೋಗಿಸ್ಕೊಳ್ಳಿ ಅಂತ. ಮುಂಚೆ ವೃತ್ತಿ ಬೇಡ, ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋ ಹಾಗೆ ಮಾಡಿದಂತೆ. ಅವರು ಕೂಡ ವೇಷ ಮರೆಸ್ಕೊಂಡು ಬಂದು ಭಕ್ತರ ಗುಂಪು ಇತ್ತಲ್ಲ, ಮುಂಚೆವರ್ತಿ ಮಾಡುವಾಗ ಅವರೊಬ್ಬರೇ ಹೋಗ್ತಿರ್ಲಿಲ್ಲ. ಒಂದು ಕಾಲ ಆದಮೇಲೆ ಶಿಷ್ಯರ ಜೊತೆಯಲ್ಲಿ ಹೋಗ್ತಾ ಇದ್ರು. ಆ ಶಿಷ್ಯ ಸಮೂಹದಲ್ಲಿ ಇವರುಗಳು ಸೇರ್ಕೊಂಡ್ಬಿಟ್ಟು ಮೆಲ್ಲಿಗೆ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಹಿಂದ್ಗಡೆಯಿಂದ ಅವರೊಂದು ಪಾತ್ರೆ ಇಟ್ಕೊಂಡಿದ್ರು, ಮೆಟಲ್ ಪಾತ್ರೆ. ಅದರ ಒಳಗೆ ಒಂದೊಂದೇ ಕಾಯನ್ನು ಅವಾಗ ಹಾಕೋದಂತೆ. ಅವ್ರಿಗೆ ಗೊತ್ತಾಗ್ತಿರಲಿಲ್ಲ, ಅವ್ರ ಪಾಡಿಗವರು ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಬೀದಿಯಲ್ಲಿ. ಆಮೇಲೆ ಎರಡು ಕಡೆಯಿಂದ ಮನೆಗಳಿಂದ ಬರ್ತಾರೆ, ಬಂದು ಅವರಿಗೆ ಅಕ್ಕಿ ಮುಂತಾದವುಗಳನ್ನು ಹಾಕ್ತಾರೆ. ಅದು ಮುಂಚೆ ವೃತ್ತಿ ಬಂದಿದ್ದು, ಅದ್ರ ಬಗ್ಗೆ ಮುಂದೆ ಯಾವಾಗಲಾದ್ರು ಮಾತಾಡೋಣ. ಕೊಡ್ತಾ ಇದ್ದಾರೆ. ಹಾಗೆ ಮಾಡೋ ಸಂದರ್ಭದಲ್ಲಿ ಇವರು ಶಿಷ್ಯರು ನೋಡ್ಕೊಂಡ್ಬಿಟ್ಟಿದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಒಂದು ಐಡಿಯಾ ಬಂತು, ಇದು ರಾಜ ಮಾಡಿರೋ ಕೆಲಸ, ರಾಜ ಭಟ್ಟರು ಇವರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಅದೇನಾಯಿತು, ಆ ಹಾಕೋವಾಗ ಅಕ್ಕಿ ಒಳಗೆ ಬೀಳ್ತಾ ಇತ್ತಂತೆ ಕಾಯಿನ, ಅದರಿಂದ ಸೌಂಡ್ ಬರಲಿಲ್ಲ, ಗೊತ್ತಾಗಲಿಲ್ಲ. ಒಂದು ಕಾಯಿನ್ ಏನೋ ತಪ್ಪಿ ಮೆಟಲ್ ಮೇಲೆ ಬಿದ್ದುಬಿಡ್ತು. ಅವಾಗ ಸೌಂಡ್ ಬಂತು, ಟಂಗನ್ ಸೌಂಡ್ ಬಂತಲ್ಲ. ತ್ಯಾಗರಾಜರು ಹೀಗೆ ತಿರುಗಿ ನೋಡಿದ್ರಂತೆ. ನೋಡಿದಾಗ ಹೀಗೆ ಯಾರೋ ನಿಂತಿದ್ದಾರೆ, ಏನೋ ಹಾಕ್ತಾರೆ, ಏನಿದು ಅಂತ ಕೇಳಿ ಶಿಷ್ಯನ ಕೇಳಿದ್ರಂತೆ. ಅವ್ರು ಶಿಷ್ಯರು ಹೇಳಿದ್ರು, ಹೀಗೆ ಅವರಿಗೆ ಭಯ, ರಾಜಭಟ್ರನ್ನ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇವರು ಹೀಗೆ ಆಯಿತು, ಇವರೇ ಹಾಕ್ತಾ ಇದ್ದಾರೆ ಅಂತ. ಹೌದಾ, ಹೀಗಾಯ್ತಾ, ಬೇಡ ನನಗೆ ಅಂಥೇಳಿ ಅಷ್ಟನ್ನು ಅಲ್ಲೇ ಬೀದಿಯಲ್ಲೇ ಚೆಲ್ಬಿಟ್ರಂತೆ. ಅಂದರೆ ಅಷ್ಟು ವೈರಾಗ್ಯ ಶಿಖಾಮಣಿಗಳು ಅವರು ಅಂತ ತ್ಯಾಗರಾಜರು. ಅದನ್ನು ಅಕ್ಕಿ ಮೊದಲೆಲ್ಲ ಸಂಗ್ರಹ ಮಾಡಿದ್ರಲ್ಲ, ಮುಂಚೆ ಹೊತ್ತಿಲ್ಲ, ಅದನ್ನ ಯಾಕೆ ಹಾಕಿದ್ರು ಅಂತ ಹೇಳಿದ್ರೆ ಅದು ದೋಷಪೂರಿತವಾಯಿತು ಅಂತ. ಇವನ್ನ ಸುವರ್ಣ ನಾಣ್ಯ ಸ್ಪರ್ಶ ಆದ್ರಿಂದ ಆ ಅಕ್ಕಿಯೆಲ್ಲ ಹಾಳಾಯಿತು, ಅಶುದ್ಧವಾಗೋಯ್ತು, ಆದ್ದರಿಂದ ಅದು ಬೇಡ ನನಗೆ ಅಂಥೇಳಿ ಅಲ್ಲೇ ಚೆಲ್ಬಿಟ್ರು ಅಂತ. ಈ ವಿಷಯನೂ ರಿಪೋರ್ಟ್ ರಾಜನಿಗೆ ಹೋಯಿತು. ರಾಜರಿಗೆ ಏನಿದು, ಹೇಗಾದರೂ ಅವ್ರು ಸಹಾಯ ಮಾಡಬೇಕು ಅಂತ ತಗೋತಾ ಇಲ್ವಲ್ಲ, ಯಾವ ಥರನೂ ಇದು ಮಾಡ್ತಾ ಇಲ್ವಲ್ಲ ಅಂಥೇಳಿ 3ನೇ ಅಟೆಂಪ್ಟ್ ಮಾಡ್ತೀನಿ ಅಂಥೇಳಿ ಮಾಡಿದಂತೆ. ಅವ್ರನ್ನೇ ಹೋಗಿ ಡೈರೆಕ್ಟಾಗಿ ಆ ಮೂಲಕ ಹೇಳಿ ಕಳಿಸಿದಂತೆ,
ಈಗ ತಮಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ನಾವೇ ಹೇಳ್ಬಿಡಿ, ಅವಾಗ ಆ ಥರ ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲಪ್ಪ ನಮ್ಗೆ ಯಾವ ಸಹ ಸಹಾಯ ಬೇಡ, ನಾನು ಮುಂಚೆ ಬರ್ತೀನಿ ಇದ್ದೀನಿ, ಇದೇ ನನಗೆ ಸಾಕಾಗಿದೆ ಅಂತ. ಇಲ್ಲ ಇಲ್ಲ ಏನಾದರೂ ಮಾಡಿ ತಗೊಳ್ಳೇಬೇಕು ಅಂತ ಬಲವಂತ ಮಾಡಿದ್ದಕ್ಕೆ ಒಂದು ಕೆಲಸ ಮಾಡಲಿ, ನಮ್ಮ ಶಿಷ್ಯರಲ್ಲಿ ಅನೇಕ ಜನ ಬಡವರಿದ್ದಾರೆ, ಅವ್ರಿಗೆಲ್ಲ ಅನ್ನ ನಿತ್ಯವೂ ಕೂಡ ಆಹಾರ ಸಿಗೋ ಹಾಗೆ ಮಾಡಿ, ಅಷ್ಟು ಮಾಡಿದ್ರೆ ಈ ದುಡ್ಡಿನಲ್ಲಿ ಅದು ಮಾಡಿದ್ರೆ ಆಗತ್ತೆ, ಆದರೆ ಅಷ್ಟನ್ನು ನೋಡ್ಕೊಳ್ಳಿ ಅಂತೇಳಿ ಜವಾಬ್ದಾರಿ ಅವ್ರಿಗೆ ಬಿಟ್ರಂತೆ. ಆಯಿತು ಅಂಥೇಳಿ ರಾಜ ಸಂತೋಷವಾಗಿ ಅಷ್ಟು ಕೆಲಸ ಮಾಡ್ತೀನಿ ಅಂಥೇಳಿ ಭಾಳ ಕಾಲದಲ್ಲಿ ಮಾಡ್ತಾ ಬಂದಂತೆ ಅನ್ನೋದನ್ನು ಕೇಳ್ತೀವಿ. ಸಮಯ ತುಂಬ ಆಗೋಗಿದೆ, 8:35. ಇನ್ನು ತುಂಬ ಇದೆ ವಿಷಯ, ಅದರಿಂದ ಇಲ್ಲಿ ಒಂದು ಘಟ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಯಾಕಂದರೆ ಮುಂದಿನ ಹಂತ ತುಂಬ ಸಮಯ ಜಾಸ್ತಿ ಆಗುತ್ತೆ. ಜಪ್ಪೇಶರಿಗೆ ಕೋಪ ಬಂತಲ್ಲ, ಕೋಪ ಬಂದು ಅವ್ರು ಏನೋ ಒಂದು ತೀರ್ಮಾನ ತಗೊಂಡ್ರು ಮುಂದಕ್ಕೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಇನ್ನು ಮುಂದೆ ವಿಷಯಗಳೆಲ್ಲ ನೋಡಿಕೊಂಡು ಈ ಒಂದು ಘಟ್ಟದಲ್ಲಿ ತ್ಯಾಗರಾಜ ಸ್ವಾಮಿಗೂ ಮತ್ತು ಅವರ ಹೃದಯದಲ್ಲೂ ಸದಾ ವಾಸ ಮಾಡ್ತಾ ಇರುವಂಥ ಶ್ರೀರಾಮಚಂದ್ರ ಪ್ರಭುಗೂ ನಮಸ್ಕರಿಸ್ತಾ ಮಂಗಳ ಹೇಳೋಕ್ಕೆ ಮೊದಲು ನಮ್ಮ ಪದ್ಮಿನಿಯವರಿಗೆ ನನ್ನ ಪರವಾಗಿ ನಿಮ್ಮ ಎಲ್ಲರ ಪರವಾಗಿಯೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ